ಸೈಜಲ್ಲಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಅದನ್ನ ಮಾಡ್ಕೊಡ್ತೀರಾ. ಆಮೇಲೆ ಈ ತರ ಗ್ಲಾಸ್ ಎಲ್ಲ ಕುಳಿಸಬಹುದು. ನಿಮ್ಗೆ ಯಾವ ರೀತಿ ಬೇಕು ಅದು ಕನ್ವಿನ್ಸ್ ಆಗಿ ನೀವು ಮನೇಲಿ ಯಾವ ರೀತಿ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ, ಗ್ಲಾಸ್ ಬೇಕು, ವಿಂಡೋ ಬೇಕು, ಈ ರೀತಿ ಕಲರ್ ಬೇಕು, ಸೊ ಆ ರೀತಿ ನಿಮ್ಗೆ ಯಾವ ತರ ಬೇಕು ಕನ್ವಿನ್ಸ್ ಆಗಿ ಎಲ್ಲ ಕೂಡ ನಾವು ಮಾಡ್ಕೊಡ್ತೀರಾ. ಸೇಮ್ ಹೋಮ್ ಅಲ್ಲಿ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅದೇ ರೀತಿ ಇದ್ರಲ್ಲೂ ಕೂಡ ಸೆಲೆಕ್ಷನ್ಸ್ ಇದೆ. ನೀವು ಬೇಕಾದ್ರೆ ಅದನ್ನ ಸ್ಲ್ಯಾಬ್ ಇಟ್ಕೋಬಹುದಾ, ಇಲ್ಲ ನೀವು ಸಿಮೆಂಟ್ ಅಲ್ಲಿ ಲೆವೆಲ್ಸ್ ಅಲ್ಲಿ ಒಂದು ಫ್ಲಾಟ್ ತರ ಮಾಡ್ಬಿಟ್ಟು ಬೆಡ್ ಅದ್ರ ಮೇಲೆ ಇಟ್ಕೊಬಹುದು. ಸೊ ಚಾಯ್ಸ್ ಫಾರ್ ಯುವರ್. ಸೊ ನೀರಿಗೆ ಟಚ್ ಆಗಬಾರ್ದು ಅಂದ್ರೆ ಸ್ವಲ್ಪ ಹೈಟ್ ಮಾಡಿ ಇಡೋದು ಒಳ್ಳೆಯದು. ಇಟ್ಕೊಬಹುದು. ಒಳ್ಳೆ ಸಿಮೆಂಟ್ ಕಾಂಕ್ರೀಟ್ ಅಲ್ಲಿ ಬೆಡ್ ಟೈಪ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಟರು ಏನೂ ಆಗಲ್ಲ. ಮತ್ತೆ ಈ ತರ ನಿಮ್ಗೆ ಕಾರಿಡಾರ್ ಬೇಕಾ, ಹೌದು, ಓಪನ್ ಪ್ಲೇಸ್ ಇರ್ಬೇಕಾ, ಔಟ್ ಸೈಡ್ ನೀವು ಚೇರ್ ಹಾಕೊಂಡು ಕುತ್ಕೊಂಡು ಕಾಫಿ ಟೀ, ಬಾಲ್ಕನಿ ಬೇಕು, ಬಾಲ್ಕನಿ ತರನು ಸಿಗುತ್ತೆ. ಸೊ ಮೈನ್ ಬೇಸಿಕ್ಸ್ ಥಿಂಗ್ ಅಲ್ಲಿ ಎಲ್ಲಾ ತರ ಫೆಸಿಲಿಟಿ ಸಿಗುತ್ತೆ, ಮಾಡ್ಕೊಡ್ತೀರಾ. ಬನ್ನಿ ಸರ್ ನೆಕ್ಸ್ಟ್ ನೋಡೋಣ ಇವಾಗ. ಸರ್ ಇಲ್ಲಿ ನೀರು ಬಂದು ಇಲ್ಲಿ ನಾವು ಕೆಳಗಡೆ ಕಾರ್ನರ್ ಅಲ್ಲಿ ವೇಸ್ಟ್ ಕಪ್ಲಿಂಗ್ ಕೊಡ್ತೀವಿ. ಸೇಮ್ ಪೈಪ್ ಮನೇಲಿ ಯಾವ ತರ ಪೈಪಿಂಗ್ ಮಾಡ್ತಾರೋ ಇದು ಕನ್ಸೀಲ್ಡ್ ಎಲ್ಲ ಆಗಿರುತ್ತೆ. ಇಲ್ಲಿಂದ ನಾವು ಔಟ್ ಸೈಡ್ ಗೆ ಕೊಟ್ಟಿರ್ತೀವಿ. ಸೊ ಪ್ಯಾನು ಟ್ಯೂಬ್ಲೈಟ್ ಎಲ್ಲ ನೀವೇ ಹಾಕೊಡ್ತೀರಾ? ಹೌದು. ನಮ್ಮ ಹತ್ರ ನಿಮ್ಗೆ ಏನಂದ್ರೆ ಪ್ಲಗ್ ನೀವು ಔಟ್ ಸೈಡ್ ಇಂದ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟು ಯೂಸ್ ಮಾಡೋದು ಅಷ್ಟೇನೆ. ಎಲೆಕ್ಟ್ರಿಕ್ ವಾಟರ್ ಕನೆಕ್ಷನ್ ಎರಡೇ ಕೊಡುತ್ತೆ. ಈಗ ಯಾವುದು ಬೇರೆ ಏನು ಮಾಡೋದು ಹೇಳ್ಬೋದು, ಯಾಕಂದ್ರೆ ಮಳೆ ಬಂದ್ರೆ ನೀರ್ ಆಗ್ಬೋದು, ವುಡ್ ಇದಾಗ್ಬೋದು. ಇದು ಬಂದು ವಾಟರ್ ಪ್ರೂಫ್ ACP ಆಗುತ್ತೆ. ಇದು ಬಂದು ACPನೇ, ಬಟ್ ವುಡನ್ ಟೈಪ್ ಕಲರ್ ಇರುತ್ತೆ. ಫಿನಿಶಿಂಗ್ ವುಡನ್ ಕೊಟ್ಟಿದ್ದಾರೆ. ಇದು ಸೀಮಾ ACPನೇ. ಇದು ಬಂದು ಕಲರ್ ಚೇಂಜ್ ಇರುತ್ತೆ ನಾವು. ಓಕೆ. ಸೊ ಇದ್ರ ಮೇಲೆ ನಾವು ಗ್ಲಾಸ್ ವೂಲ್ ಇನ್ಸುಲೇಷನ್ ಮಾಡ್ತೀವಿ. ಇದು ಗ್ಲಾಸ್ ವೂಲ್ ಅಂತನಾ? ಗ್ಲಾಸ್ ವೂಲ್ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಪ್ರಯೋಜನ ಇದೆ? ಇದು ಹೀಟ್ ಕನ್ಸಿಸ್ಟ್ ಮಾಡುತ್ತೆ. ಇದು ಬಂದು ನಿಮಗೆ 50 ಅಡಿಗೆ 50 ಅಡಿ ಬರ್ತದೆ. 50 ಗೆ 50. ಹೌದು. ಒಂದ್ ದೊಡ್ಡ ಸೈಟ್ ಗಿಂತ ದೊಡ್ಡದಾಯ್ತಲ್ಲ ಸರ್? ಹೌದು. ಈಗ ನೀವು ಕೇಳಬಹುದು ಅದು ಲಾರಿ ಲೆಂಗ್ ತಗೊಂಡ್ಬರ್ತೀರಾ? ಹೌದು. ಹೇಗೆ ತಗೊಂಡು ಹೋಗ್ತೀರಾ ಇದನ್ನ? ಕರೆಕ್ಟ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದೇನೆ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕಂಟೈನರ್ ಹೌಸ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರೆ ಸರ್ ನಮಗೆ ಒಂದಿನ, ಒಂದು ವಾರ, 15 ದಿನದಲ್ಲಿ ರೆಡಿ ಆಗುವಂಥ ಮನೆ ಬೇಕು ಅಂತ ಕೇಳ್ತಾ ಇದ್ರೆ ತಮಗೋಸ್ಕರ ಒಂದು ಒಳ್ಳೆ ಕ್ವಾಲಿಟಿ ಕಂಟೈನರ್ ಹೋಮ್ಗಳನ್ನು ನಾನು ತೊಗೊಂಬರ್ತಾ ಇದ್ದೀನಿ. ಆ್ಯಂಡ್ ಈ ಕಂಟೈನರ್ ಹೋಮನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥವ್ರು AR ಪೋರ್ಟೇಬಲ್ ಕ್ಯಾಬಿನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿನ ಮ್ಯಾನೇಜರ್ ಆಗಿರುವಂತಹ ಸ್ವಾಮಿ ಸರ್ ನಮ್ಮ ಜೊತೆ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮು ನಾನೊಂದು ಕಂಟೈನರ್ ಹೋಮನ್ನು ತರ್ತಾ ಇರುವಂಥದ್ದು. ಫಸ್ಟು ತಮ್ಮ AR ಪೋರ್ಟೇಬಲ್ ಕ್ಯಾಬಿನ್ಸ್ ಈ ಕಂಪನಿಯ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್. ಎಲ್ಲಿದೆ, ಯಾವಾಗಿಂದ ಈ ಫೀಲ್ಡಲ್ಲಿ ಇದ್ದೀರಾ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್ ನಮ್ಮದು AR ಪೋರ್ಟೇಬಲ್ ಕ್ಯಾಬಿನ್ಸ್ ಅಂತ ನಾವು ಫಾಸ್ಟ್ 10 years ಇಂದ ಈ ಫೀಲ್ಡಲ್ಲಿ ಇದ್ದೀವಿ. ಸರಿ. ಬೆಂಗಳೂರಲ್ಲಿ. ಆ್ಯಕ್ಚುಲಿ ಇದು ಬಂದು ನಮಗೆ ಪ್ರೀಫ್ಯಾಬ್ ಪೋರ್ಟಬಲ್ ಅಂತ. ಪ್ರೀಫ್ಯಾಬ್? ಎಸ್, ಕರೆಕ್ಟಾ? ಹೌದು. ಓಕೆ. ಇದ್ರಲ್ಲಿ ಏನಾಗುತ್ತೆ ನಿಮಗೆ ಟೆಂಪರರಿ ಹೌಸಸ್ ಅಂತ ಬರುತ್ತೆ. ಟೆಂಪರರಿ ಹೌಸಸ್. ಒಂದು ಕ್ವಶನ್ ಇದೆ, ತಮ್ಮ ಈ ಸೆಟಪ್ ಏನಿದೆ ಇದು ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಇದು ಬಂದು ಕರೆಕ್ಟ್ ಆಗಿ ಮಂಡೂರ್ ಅಂತ ಇದು ನಮ್ದು ವಿಲೇಜ್ ಪ್ಲೇಸ್. ಇದು ನಿಯರ್ ಬೈ ಬೂದಿಗೆರೆ ಕ್ರಾಸ್ ಬರುತ್ತೆ. ನಿಯರ್ ಬೈ ಬೂದಿಗೆರೆ ಕ್ರಾಸ್, ಏರ್ಪೋರ್ಟ್ ರೋಡ್ಗೆ, ಏರ್ಪೋರ್ಟ್ ರೋಡ್ ಹತ್ರ. ಕರೆಕ್ಟಾ ಇದು? ಎಸ್. ಓಕೆ. ಅಂಡ್ ಒಂದು ಕ್ವಶನ್ ಇದೆ ನನಗೆ, ತುಂಬಾ ಜನ ಕೇಳ್ತಾರೆ ಕೂಡ, ಕಂಟೈನರ್ ಹೌಸ್ ಅಂದ್ರೆ ಏನು ಆಕ್ಚುಲಿ? ಸರ್ ಆಕ್ಚುಲಿ ಕಂಟೈನರ್ಸ್ ಹೋಮ್ಸ್ ಅಂದ್ರೆ ಕೆಲವರು ಏನ್ ತಿಳ್ಕೊಂತಾರೆ ಅದು ಕಂಟೈನರ್ ಶಿಪ್ಪಿಂಗ್ ಕಂಟೈನರ್ ಅಲ್ಲಿ ಬರುತ್ತೆ, ಆ ತರ ಇದೆ, ಅದೊಂದು ಕಾರ್ಗೋ ಕಂಟೈನರ್ ಟೈಪ್ ಅಲ್ಲಿ ಇರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆಕ್ಚುಲಿ ನಾವು ಇಂಟ್ರೊಡಕ್ಷನ್ ಮಾಡಿದ್ರೆ ಇದ್ರಲ್ಲಿ ನಿಮ್ಗೆ ಅದನ್ನ ತೋರಿಸಿದ್ರೆ ಸೇಮ್ ನಿಮ್ಗೆ ಹೋಮ್ ಅಟ್ಮಾಸ್ಫಿಯರ್ ಬರುತ್ತೆ, ಮನೆ ಅಟ್ಮಾಸ್ಫಿಯರ್. ಎಸ್. ನಿಮ್ಗೆ ಯಾವ್ದೇ ಬೇಕು, ಹೋಮ್ ಆಗ್ಲಿ ಅಥವಾ ಒಂದು ಆಫೀಸ್ ಸೆಟಪ್ ಆಗಲಿ ಅಥವಾ ಟಾಯ್ಲೆಟ್ಸ್, ಆಫೀಸ್ ಪ್ಯಾಂಟ್ರೀಸ್ ಆಗಲಿ, ಸೇಮ್ ಹೋಮ್ ಡೆಕೋರೇಷನ್ ಏನು ಬರುತ್ತೆ ಫುಲ್ ಫಿನಿಶಿಂಗ್ ನಿಮಗೆ ಪ್ರತಿಯೊಂದು ಕೂಡ ಸೇಮ್ ಹೋಮ್ ಅಟ್ಮಾಸ್ಫಿಯರ್ ಬರುತ್ತೆ. ತಾವು AR ಪೋರ್ಟೇಬಲ್ ಕ್ಯಾಬಿನ್ಸ್ ಅಲ್ಲಿ ಯಾವ ರೀತಿಯ ಹೋಮ್ಸ್ ಅನ್ನ ಮಾಡ್ತೀರಾ? ಸಿಂಗಲ್ ಬೆಡ್ರೂಮ್ ಟೈಪ್ ಬರುತ್ತೆ. ಸರಿ. ನಾರ್ಮಲ್ ನಿಮ್ದು ಹೋಮ್ ಕಂಡೀಷನ್ ಯಾವ ಇರುತ್ತೆ, ಡಿಸೈನ್ ಎಲ್ಲ ಇರುತ್ತೆ, ಕಂಪ್ಲೀಟೆಡ್ ಇರುತ್ತೆ. ಆಫೀಸ್ ಸೆಟಪ್ಸ್ ಇರುತ್ತೆ. ಆಫೀಸ್ ಬರುತ್ತೆ. ಆಫೀಸ್ ಅಲ್ಲಿ ನಿಮ್ಗೆ ಯಾವ ರೀತಿ ಡೆಕೋರೇಟೆಡ್, ಯಾವ ತರ ಸ್ಟೈಲಿಶ್ ಆಗಿ ಬೇಕು, ಯಾವ ತರ ಫಿನಿಶಿಂಗ್ ಬೇಕು, ವುಡ್ ಫಿನಿಶಿಂಗ್ ಬೇಕಾ, ಮಾರ್ಬಲ್ ಫಿನಿಶಿಂಗ್ ಬೇಕಾ, ಟೈಲ್ಸ್ ಫಿನಿಶಿಂಗ್ ಬೇಕಾ, ಎಲ್ಲಾ ರೀತಿ ಡಿಸೈನ್ ಸಿಗುತ್ತೆ ನಮ್ಮ ಹತ್ರ. ಸಿಗುತ್ತೆ. ಪ್ಲಸ್ ಮನೆ ಕೂಡ ನಿಮ್ಗೆ ಮನೇನ ಯಾವ ರೀತಿ ನಿಮ್ಗೆ ಅದು ಕಂಟಿನ್ಯೂ ಗೊತ್ತಾಗಲ್ಲ ಮನೇನ ಅಥವಾ ಕಂಟೈನರ್ ಅಂತ, ಆ ರೀತಿ ಡಿಸೈನ್ ಸಿಗುತ್ತೆ. ಸೇಮ್ ಹೋಮ್ ಅಲ್ಲಿ ಏನು ಯುಟಿಲೈಸ್ ಮಾಡ್ತೀರಾ, ಮಾರ್ಬಲ್ ಪೀಸು, ಟೈಲ್ಸ್, ಪ್ರತಿಯೊಂದು ಕೂಡ ಸೇಮ್ ಇದರಲ್ಲಿ ಅದು ನಮಗೆ ಆ ಥರ ಇದಾಗುತ್ತೆ. ಮಾಡ್ಬೋದು ಖಂಡಿತ. ಇದನ್ನ ನಾವು ಹೇಳೋ ಬದಲು ತೋರಿಸಿದ್ರೆ ಹೆಂಗಿರುತ್ತೆ? ಖಂಡಿತ ನಾನು ನಿಮ್ಗೆ ತೋರಿಸ್ತೀನಿ ಪ್ರತಿಯೊಂದು ಕೂಡ ವಿತ್
ಟೈಲ್ಸ್ ಮತ್ತೆ ಯಾವ ತರ ಮನೆ ಹೋಮ್ ಪಿಕ್ಚರ್ ಅದು ಫೋಟೋಸು ಇದೆ ನಂತರ ಪ್ಲಸ್ ಡೈರೆಕ್ಟ್ ಆಗಿ ನಿಮ್ಗೆ ಯಾವ ರೀತಿ ಕಂಟೈನರ್ ಪ್ರೊಸೆಸ್ ಆಗುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀರಾ. ಆಕ್ಚುಲಿ ರೆಡಿ ಕೂಡ ಆಗ್ತಾ ಇದೆ, ಪ್ರೊಸೆಸ್ ತೋರಿಸ್ತೀರಾ ಇದೆ ಹಾಗಾದ್ರೆ ಖಂಡಿತ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಏನು AR ಪೋರ್ಟಬಲ್ ಕ್ಯಾಬಿನ್ಸ್ ಇದೆ, ಅವ್ರ ನಂಬರ್ ಬರ್ತಾ ಇರುತ್ತೆ, ಇಲ್ಲಿಂದ ನೀವು ಹೆಚ್ಚಿನ ಮಾಹಿತಿನ ತೊಗೊಬೋದು. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ, ಯಾಕಂತಂದ್ರೆ ಕ್ಯಾಬಿನ್ಸ್ಗಳು ರೆಡಿ ಆಗ್ತಾ ಇದೆ ಅಂಡ್ ಸರ್ ನಮಗೆ ಯಾವ್ಯಾವ ರೀತಿ ಕ್ಯಾಬಿನ್ಸ್ ಮಾಡ್ಬೋದು ಅಂಡ್ ಇವ್ರ ಆಫೀಸಸ್ಗಳನ್ನು ಕೂಡ ಅದರಲ್ಲೇ ಮಾಡಿದ್ದಾರೆ, ಕರೆಕ್ಟ್? ಸೇಮ್ ಪ್ರಿಫ್ಯಾಬ್ ಅದನ್ನು ಕೂಡ ನೋಡುವಂತ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಸರ್ ಬನ್ನಿ. ಸರ್ ಮೊದಲನೇದಾಗಿ ಇಲ್ಲಿಗೆ ಬರೋದು ಹೇಗೆ ಸ್ವಲ್ಪ ನಮ್ಗೆ ಹೇಳ್ಬೋದಾ, ಹೆಂಗ್ ಬರ್ಬೋದು ಏನ್ ಕತೆ ಅಂತ ಹೇಳ್ಬಿಟ್ಟು? ಇಲ್ಲಿ ಈ ಕಡೆ ದಿಯರ್ ರೋಡ್, ಎಲ್ಲಿಂದ ರೋಡ್ ಇದೆ ಆಕ್ಚುಲಿ? ಸರ್ ಈ ಕಡೆ ನಿಮ್ಗೆ ಮೈನ್ ಬಂದು KR ಪುರಂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಹೌದು, KR ಪುರಂ ಇಂದ ಹೊಸಕೋಟೆ ಹೈವೇ ಬರುತ್ತೆ. ಸರಿ. ಸೊ KR ಪುರಂ ಇಂದ ನೀವು ಬೂದಿಗೆರೆ ಕ್ರಾಸ್ ಅಲ್ಲಿ ಬ್ರಿಡ್ಜ್ ಅಲ್ಲಿ ಲೆಫ್ಟ್ ಏರ್ಪೋರ್ಟ್ ಸಿಗುತ್ತೆ ನಿಮ್ಗೆ. ಹೌದು, ಅಲ್ಲಿಂದ ಹೊಸ ಏರ್ಪೋರ್ಟ್ ರೋಡ್ ಆಗಿದೆ. ಏರ್ಪೋರ್ಟ್ ರೋಡ್ ಇಂದ ನಿಮ್ಗೆ 4 ಕಿಲೋಮೀಟರ್ ಅಷ್ಟೇನೆ. ಸರಿ. ಮಂಡೂರ್ ಅಂತ ವಿಲೇಜ್ ಸಿಗುತ್ತೆ, ಅಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಪಕ್ಕ ಬ್ಯಾಕ್ ಸೈಡ್ ನಮ್ದು ಆಫೀಸ್ ಇರೋದು. ರೈಟ್ ತಗೊಂಡ್ರೆ ಇದೇ ರೋಡ್ ಬರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಬನ್ನಿ ಒಳಗಡೆ ಹೋಗ್ಬಿಡೋಣ. ಸೊ ಇದು ನಿಮ್ಮ ಯಾರ್ಡ್, ಕಂಪ್ಲೀಟ್ ಯಾರ್ಡ್ ಅಲ್ವಾ ಇದು? ಸೊ ಫಸ್ಟ್ ನಮ್ಗೆ ಯಾವ ತರ ಯೂನಿಟ್ ತೋರಿಸ್ತಾ ಇದ್ದೀರಾ? ಇದು ನಾವು ಫಸ್ಟ್ ನಮ್ದು ಆಫೀಸ್ ತೋರಿಸ್ತೀವಿ ನಿಮ್ಗೆ ಯಾವ ರೀತಿ ಇದೆ. ಇದು ಕಂಟೈನರ್ ಪ್ರಿಫ್ಯಾಬ್ ಹೋಮ್ ಇದು? ಎಸ್, ಪ್ರಿಫ್ಯಾಬ್ ಹೋಮ್. ಬಟ್ ಇದು ಏನ್ ಗೊತ್ತೇ ಆಗಲ್ವಲ್ಲ ಪ್ರಿಫ್ಯಾಬ್ ಹೋಮ್ ಅಂತ ಹೇಳ್ಬಿಟ್ಟು? ಕರೆಕ್ಟ್ ಸರ್, ಅದೇ ನಾವ್ ಹೇಳಿದ್ದು. ಪ್ರಿಫ್ಯಾಬ್ ಅಲ್ಲಿ ನಿಮ್ಗೆ ಮನೆ ಕೂಡ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಗಲ್ಲ ಅದು ಮನೆನಾ ಅಥವಾ ಪ್ರಿಫ್ಯಾಬ್ ಅಂತ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಆ ರೀತಿ ಇದೆ, ನೀವು ನೋಡಿದ್ರೆ ಅದ್ರ ಮೇಲೆ ಗೊತ್ತಾಗುತ್ತೆ ಅಂತೀರಾ? ಖಂಡಿತ. ಬನ್ನಿ. ಸೊ ಇಲ್ಲಿ ಮಾಡಿರೋ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇದೇನಿದು, ಹೆಂಗ್ ಮಾಡಿದೀರಾ? ಇದು ಹೊರಗಡೆ ಏನು ಕಬ್ಬಣನೇ ಕಾಣಿಸ್ತಾ ಇಲ್ಲ, ಇದು ನಾವು ಸ್ಟ್ರಕ್ಚರ್ ವರ್ಕ್ ಮಾಡ್ತೀವಿ, ಕಬ್ಬಣದಲ್ಲೇ ಮಾಡೋದು. ಬಟ್ ಏನಂದ್ರೆ ಇದು ನಾವು ಮೇಲೆ ಬಂದು ಎಕ್ಸ್ಟೀರಿಯರ್ ಅಲ್ಲಿ ನಾವು ACP ಅಂತ ಕೊಡ್ತೀವಿ, ಅಲ್ಯೂಮಿನಿಯಂ ಪ್ಯಾನಲ್ ACP. ಕರೆಕ್ಟ್. ಓಕೆನಾ? ಸೊ ಅವಾಗ ಏನಾಗುತ್ತೆ ನಿಮ್ಗೆ ಎಕ್ಸ್ಟೀರಿಯರ್ ಅಲ್ಲಿ ನಿಮ್ಗೆ ಕಂಟೈನರ್ಸ್ ಅಥವಾ ಕಬ್ಬಣ ಹಾಕಿದೀವಿ ಅನ್ನೋದು ಗೊತ್ತಾಗದೇ ಇಲ್ಲ. ಸೊ ರೂಪಿಗೂ ಕೂಡ ACP ಇದೆ. ಕಲರ್ ಡಿಸೈನ್ ಅಷ್ಟೇ, ನಿಮ್ಗೆ ಯಾವ ರೀತಿ ಮನೆಯಲ್ಲಿ ಕಲರ್ ಯಾವ ತರ ಚಾಯ್ಸ್ ಮಾಡ್ತೀರಾ ಪೇಂಟ್, ಅದೇ ರೀತಿ ACP ಕೂಡ ನಿಮ್ಗೆ ಡಿಸೈನ್ ಕಲರ್ ಅಲ್ಲಿ ಸಿಗುತ್ತೆ. ಒಳಗಡೆ ನೋಡಬಹುದು ಸರ್? ಒಳಗಡೆ ಬನ್ನಿ ತೋರಿಸ್ತೀನಿ. ಇದು ನಿಮ್ಮ ಆಫೀಸ್? ಇದು ನಮ್ಮ ಆಫೀಸು. ಸರ್ ಫಸ್ಟ್ ಕೇಳೋದು, ಈ ಆಫೀಸ್ ನ ಸೈಜ್ ಏನು ಸರ್? ಇದು ಬಂದು 20x12 ಫೀಟ್ ಬರುತ್ತೆ. ಉದ್ದ 20 ಫೀಟ್ ಬರುತ್ತೆ, 20 ಅಡಿ. ಅಗಲ ಬಂದು ನಿಮ್ಗೆ 12 ಅಡಿ ಸಿಗುತ್ತೆ. ಏನೇನ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ನಮಗೆ? ಓಕೆ ಸರ್, ಈಗ ನಾವು ಏನ್ ಆಫೀಸ್ ಮಾಡಿದೀವಿ ಮುಂದೆ ಹೋಗ್ಬಿಡಿ ಸರ್, ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ಬಿಡಿ ನಮಗೆ. ಓಕೆ. ಸೊ ಇಲ್ಲೇನ್ ಮಾಡಿದೀವಿ, ಸೇಮ್ ನಿಮ್ಗೆ ಆಫೀಸ್ ಸೆಟಪ್ ನೀವು ಬಿಲ್ಡಿಂಗ್ ಅಲ್ಲಿ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ನಾವು ಇಲ್ಲಿ ಸೆಟಪ್ ಮಾಡಿದೀವಿ. ಇದು ಬಂದು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಒಂದು ಕ್ಯಾಬಿನ್. ಇದು ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ಯಾಬಿನ್. ಎಸ್. ಓಕೆ. ವಾಲ್ಗೆಲ್ಲ ಏನ್ ತಗೊಂಡಿದ್ರೆ ಸ್ವಲ್ಪ ಹೇಳ್ಬೋದಾ ನಮ್ಗೆ? ಸರ್ ವಾಲ್ ಬಂದು ಇದೆಲ್ಲ ನಿಮ್ಗೆ PVC ಮಾರ್ಬಲ್ ಸೀಟ್ ಅಂತ ಹೇಳ್ತೀವಿ. ಹೌದು, ಕರೆಕ್ಟ್. ಇದು ಹೇಗೆ ನಿಮ್ಗೆ ಮಾರ್ಬಲ್ ಫಿನಿಶೇ ಬರುತ್ತೆ, ಡಿಸೈನ್ ಕಲರ್ಸ್ ಎಲ್ಲ ನಿಮ್ಗೆ ಯಾವ್ದು ಬೇಕು ಅದೇ ಚಾಯ್ಸ್ ಮಾಡ್ಕೊಬಹುದು. ಸರಿ. ಫ್ಲೋರಿಂಗ್ ನಾವು ನಿಮ್ಗೆ ಟೈಲ್ಸ್ ಹಾಕಿದೀವಿ. ಓಕೆ. ಸೇಮ್ ಮನೇಲಿ ನೀವು ಯಾವ ತರ ಹಾಕ್ತೀರಾ ಅದೇ ರೀತಿ ಟೈಲ್ಸ್ ಹಾಕಿದೀವಿ. ಸರಿ. ಈ ಸೈಡ್ ಅಲ್ಲಿ ಸೇಮ್ ಇದು ಟೈಲ್ಸ್ ರೀತಿನೇ ಬರುತ್ತೆ, PVC ಮಾರ್ಬಲ್ ಸೀಟ್ ಅಂತ ಬರುತ್ತೆ. ಇದು PVC ಮಾರ್ಬಲ್ ಸೀಟ್. ಹೌದು. ನಂದೊಂದು ಕ್ವಶನ್ ಇದೆ ಸರ್, ಲೈಕ್ ಇದನ್ನೆಲ್ಲ ಹಾಕಿದಿರಲ್ಲ, ಇದಕ್ಕೇನಾದ್ರೂ ಇನ್ಸುಲೇಷನ್ ಮಾಡಿದೀರಾ ಹೇಗೆ? ಹೌದು ಸರ್, ಇದು ಏನಾಗುತ್ತೆ ಪ್ರೊಸೆಸಿಂಗ್ ಇದೆ ನಮ್ಮಲ್ಲಿ, ಸ್ಟ್ರಕ್ಚರ್ ಮಾಡ್ತೀವಿ MS ಅಲ್ಲಿ. ಸರಿ. ಸ್ಟ್ರಕ್ಚರ್ ಆದ್ಮೇಲೆ ನಿಮ್ಗೆ ಅದ್ರ ಮೇಲೆ ನಾವು ಇನ್ಸುಲೇಷನ್ ಬರ್ತೀವಿ, ಗ್ಲಾಸ್ ಅಂತ ಬರುತ್ತೆ. ಓಕೆ. ಅದು ಬಂದು ನಿಮ್ಗೆ ಹೀಟ್ ಕಂಟ್ರೋಲಿಂಗ್ ಮಾಡಕ್ಕೆ. ಸರಿ. ಅದಾದ ತಕ್ಷಣ ನಾವು ಅದ್ರ ಮೇಲೆ ನಾವು ಪ್ಲೈ ಇನ್ಸ್ಟಾಲೇಷನ್ ಮಾಡ್ತೀವಿ. ಸರಿ. ಪ್ಲೈ ಆದ್ಮೇಲೆ ಅದ್ರ ಮೇಲೆ ನಾವು ನಿಮ್ಗೆ ಈ ತರ ಡಿಸೈನ್ ಅಲ್ಲಿ ಬೇಕು ಅಂದಾಗ ಅದನ್ನ ನಾವು ಇದು ಮಾರ್ಬಲ್ ಸೀಟು ಫಿನಿಶಿಂಗ್ ಕಲರ್ ಸೈಜ್ ಅಲ್ಲಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಅದನ್ನ ಮಾಡ್ಕೊಡ್ತೀರಾ. ಆಮೇಲೆ ಈ ತರ ಗ್ಲಾಸ್ ಎಲ್ಲ ಕುಳಿಸಬಹುದು, ನಿಮ್ಗೆ ಯಾವ ರೀತಿ ಬೇಕು ಅದು ಕನ್ವಿನ್ಸ್ ಆಗಿ ನೀವು ಮನೇಲಿ ಯಾವ ರೀತಿ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ, ಗ್ಲಾಸ್ ಬೇಕು, ವಿಂಡೋ ಬೇಕು, ಈ ರೀತಿ ಕಲರ್ ಬೇಕು. ಸೊ ಆ ರೀತಿ ನಿಮ್ಗೆ ಯಾವ ತರ ಬೇಕು ಕನ್ವಿನ್ಸ್ ಆಗಿ ಎಲ್ಲ ಕೂಡ ನಾವು ಮಾಡ್ಕೊಡ್ತೀರಾ. ಸೇಮ್ ಹೋಮ್ ಅಲ್ಲಿ ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅದೇ ರೀತಿ ಇದ್ರಲ್ಲೂ ಕೂಡ ಸೆಲೆಕ್ಷನ್ಸ್ ಇದೆ. ಅಂಡ್ ಫ್ಲೋರಿಂಗ್ ಅಲ್ಲಿ ಏನೇನು ಹಾಕೊಬಹುದು, ಆಪ್ಷನ್ಸ್ ಏನೇನಿದೆ ನಮಗೆ? ಸರ್ ಫ್ಲೋರಿಂಗ್ ಅಲ್ಲಿ ನೀವು ಮನೇಲಿ ಏನ್ ಮಾಡ್ತೀರಾ ಪ್ರತಿಯೊಂದು ಕೂಡ ಇದು ಮಾಡೋದು ನೋಡಿ. ಫಿಶ್ ಟ್ಯಾಂಕ್ ನಾವು ಇಟ್ಟಿದೀವಿ, ಸೇಮ್ ಮನೇಲಿ ಇಡೋ ತರ. ಫ್ಲೋರಿಂಗ್ ಎಲ್ಲ ಇದೆ. ಹೌದು. ಚೇರ್ಸ್, ಟೇಬಲ್, ಯಾವ ಸ್ವಿಚ್ ಸಾಕೆಟ್ಸ್ ಪ್ರತಿಯೊಂದು ಕೂಡ ನಿಮ್ಗೆ ಯಾವ ರೀತಿ ಇದೆ. AC ಆಗ್ಲಿ, ವಿಂಡೋಸ್ ಆಗ್ಲಿ, ಗ್ರಿಲ್, ಅದರಲ್ಲಿ ಮೆಶ್ ಕೂಡ ಇರುತ್ತೆ, ಎಲ್ಲ ಇರುತ್ತೆ. ಸೊಳ್ಳೆ ಬರುತ್ತೆ, ಆತರ ಏನು ನಿಮ್ಗೆ ತೊಂದರೆ ಇರಲ್ಲ. ಸ್ಕ್ರೀನು ಕೂಡ ಹಾಕೊಬಹುದು ನೀವು ಬೇಕಂದ್ರೆ. ಹೀಟ್ ಸರ್, ವಾಟ್ ಅಬೌಟ್ ಹೀಟ್? ಅದೇ ನಾನು ಹೇಳಿದ್ದು, ನಾವು ಇನ್ಸುಲೇಷನ್ ಅಂತ ಗ್ಲಾಸ್ ಹುಲ್ ಕೊಟ್ಟಿರ್ತೀವಿ. ಸೊ ಗ್ಲಾಸ್ ಹುಲ್ ಮೇಲೆ ಪ್ಲೈ ಹಾಕಿರ್ತೀವಿ. ಸರಿ. ಸೊ ಅದು ಹೀಟ್ ಕಂಟ್ರೋಲ್ ಆಗುತ್ತಾ? ಹೌದು. ಹೀಟ್ ಬರಲ್ಲ ಅಂತ? ಹೀಟ್ ಬರಲ್ಲ. ಸರಿ ಸರ್. ಸೊ ಇದೊಂದು ಆಫೀಸ್ ಸೆಟಪ್ ಆಯ್ತು. ಇದು ಒಂದು ನಿಮ್ಗೆ ಆಫೀಸ್ ಸೆಟಪ್ ಬರುತ್ತೆ. ಸೊ ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ನಾವು? ಈಗ ನೀವು ಆಫೀಸ್ ನೋಡಿದ್ರಿ. ಹೌದು. ಸೇಮ್ ಆಫೀಸ್ ನಿಮ್ಗೆ ನಾರ್ಮಲ್ ಇದರಲ್ಲಿ ತೋರಿಸ್ತೀವಿ. ಓಕೆ. ಇದುವರೆಗೂ ನೀವೇನಿದೆ ಮಾರ್ಬಲ್ ಫಿನಿಶ್, ಟೈಲ್ಸ್ ವಿತ್ ಎಲ್ಲ ಇದು ಡೀಟೇಲ್ಸ್. ಹೌದು. ಇವಾಗ ನಿಮಗೆ ಬಂದು ಬೇಸಿಕ್ ರೇಟ್ ಅಲ್ಲಿ ಆಫೀಸ್ ಸೆಟಪ್ ಯಾವ ತರ ಇರುತ್ತೆ ಅದನ್ನ ತೋರಿಸ್ತೀವಿ. ಇದು ನಾವು ಬಂದು ನಮ್ದು ಸೇಲ್ಸ್ ಮತ್ತೆ ಅಕೌಂಟ್ಸ್, ಅಡ್ಮಿನ್ ಆಫೀಸ್. ಒಂಥರ ಅಡ್ಮಿನ್ ಆಫೀಸ್. ಎಸ್. ಒಳ್ಳೆ ಐಡಿಯಾ ಸರ್ ಇದು. ಓಕೆ. ಸೊ ಇಲ್ಲೆಲ್ಲ ಏನ್ ಮಾಡಿದ್ರೆ ಇದು? ಸರ್ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ನೋಡಿದ್ವಿ ಫಿನಿಶಿಂಗ್ ಇತ್ತು. ಹೌದು. ಇಲ್ಲಿ ನಿಮ್ಗೆ ನೋಡಿ MS ತರ ಕಾಣಿಸ್ತಾ ಇದೆ. ಕರೆಕ್ಟ್. ಸೊ MS ಅಂದಾಗ ಇದು ನಿಮಗೆ ಬೇಸಿಕ್. ಅಲ್ಲಿ ಬಂದು ನಾವು ACP ಕವರ್ ಮಾಡಿದ್ವಿ. ಇದು ಬಂದು MS ಡೈರೆಕ್ಟ್ ಅಲ್ಲಿ ಪೇಂಟ್ ಹೊಡೆದಿರೋದು. ಓಕೆ.
ಸೊ ಇಲ್ಲಿಂದ ನೀವು ಒಳಗಡೆ ಹಾಗೆ ಬಂದ್ರೆ ಸೊ ಡೋರ್ ಎಲ್ಲ ನೀವು ರೆಡಿ ಮಾಡಿಟ್ಟಿರ್ತೀರ. ಸೊ ಡೋರ್ ಎಲ್ಲ ACP ಇರುತ್ತೆ, ಸೇಮ್ ಡೋರ್ ಕ್ಲೋಸರ್ ಯಾವ ತರ ಇದೆ ಪ್ರತಿಯೊಂದು ಕೂಡ ಇರುತ್ತೆ. ಸೊ ಇಲ್ಲಿ ಯಾವ ತರ ರೂಫಿಂಗ್ ಅನ್ನ ಮಾಡಿದ್ರೆ ಸೇಮ್ ರೂಫಿಂಗ್, ಇದು ಬಂದು ಪ್ಲೈ ಬರುತ್ತೆ. ಫ್ಲೈ ಹಾಕಿದ್ದೀರಾ ಇಲ್ಲಿ? ಹೌದು, ಓಕೆ. ಪ್ಲೈವುಡ್ ಬರುತ್ತೆ ನಿಮ್ಗೆ, ಸೈಡ್ಸ್ ಆಗ್ಲಿ ಮತ್ತೆ ಇದೆಲ್ಲ. ಇದು ಬಂದು ಬೇಸಿಕ್ ಫಿನಿಶ್ ಬರುತ್ತೆ ನಮ್ಮದ್ರಲ್ಲಿ, ಬೇಸಿಕ್ ಫಿನಿಶ್. ಓಕೆ. ಅಂಡ್ ಇಲ್ಲಿ ವಾಲಿಗೆಲ್ಲ ಯಾವ ರೀತಿ? ಇದು ವಾಲಿಗೆ ಸೇಮ್ ಗ್ಲಾಸ್ ಹುಲ್ಲೇ ಯೂಸ್ ಮಾಡಿರ್ತೀವಿ, ಬಟ್ ಇದು ಡಿಸೈನ್ ಅಲ್ಲಿ ಓಪನ್ ಔಟ್ ಸೈಡ್ ಅಲ್ಲಿ ನಿಮ್ಗೆ ಇದು ಪ್ಲೈವುಡ್ ಬರುತ್ತೆ. ಕರೆಕ್ಟ್. ಅಲ್ಲಿ ನೀವೇನ್ ನೋಡಿದಿರ ಅದು ಬಂದು ಮಾರ್ಬಲ್ ಸೀಟ್ ಬರುತ್ತೆ. ಇದರಲ್ಲಿ ಬೇಸಿಕ್ ರೇಟ್ ಅಲ್ಲಿ ನಾವು ಪ್ಲೈವುಡ್ ಕೊಡ್ತೀವಿ. ಓಕೆ. ಸೇಮ್ ಆಫೀಸ್ ಸೆಟಪ್ ಹೆಂಗಿದೆ ನೀವು ಬಿಲ್ಡಿಂಗ್ ಅಲ್ಲಿ ಅದೇ ತರ ನಿಮ್ಗೆ ವರ್ಕ್ ಸ್ಟೇಷನ್ಸ್ ಆಗ್ಲಿ, ಕೆಲಸ ಮಾಡೋದಾಗ್ಲಿ, ಲ್ಯಾಪ್ಟಾಪ್ಸ್ ಪ್ರತಿಯೊಂದು ಇರುತ್ತೆ, AC ಫ್ಯಾನ್ ಎಲ್ಲ ರೀತಿ. ಸೊ ಎಲ್ಲ ಸೆಟಪ್ಸ್ಗಳು ಆಸ್ ಇಟ್ ಈಸ್ ಹೆಂಗ್ ಸಿವಿಲ್ ಅಲ್ಲಿ ಮಾಡ್ತೀವಿ. ಇಲ್ಲಿ ನಿಮ್ಗೆ ಕಬೋರ್ಡ್ಸ್ ಆಗ್ಲಿ, ಫೈಲ್ಸ್ ಇಟ್ಕೊಳ್ಳೋಕೆ ಎಲ್ಲದೂ ಕೂಡ ಇದೆ. ಸೊ ಎಲ್ಲಾ ಆಪ್ಷನ್ ಮಾಡ್ಕೋಬಹುದು ನಾವು, ಎಲ್ಲಾ ಆಪ್ಷನ್ ಇದೆ ನಿಮ್ಗೆ, ಟೇಬಲ್ಸ್ ಆಗ್ಲಿ, ಚೇರ್ಸ್ ಆಗ್ಲಿ. ಅಂಡ್ ಇಲ್ಲಿ ರೂಪ್ ಏನಿದೆ ಆಕ್ಚುಲಿ? ಇದು ರೂಪ್ ಬಂದು ನಿಮ್ಗೆ ಸೇಮ್ ಗ್ಲಾಸ್ ಉಲ್ಲೇ ಇನ್ಸುಲೇಷನ್ ಆಗಿರುತ್ತೆ. ಓಕೆ. ರೂಪ್ ಅದ್ರ ಮೇಲೆ ಪ್ಲೈವುಡ್ ಕ್ಲಾಸ್ ಹಾಕಿರುತ್ತೆ. ಪ್ಲೈವುಡ್ ಹಾಕಿರ್ತೀವಿ. ಇದು ಕೆಳಗಡೆ ಈ ತರ ಬೀಳೋ ತರ ಸ್ಯಾಗ್ ಆಗೋ ತರ ಇಲ್ಲ, ಅದನ್ನ ನಾವು ಸ್ಕ್ರೂ ಮಾಡಿರ್ತೀವಿ. ಇಲ್ಲಿ ಬೀಡಿಂಗ್ ಇದೆ ನೋಡಿ. ಹೌದು. ಬೀಡಿಂಗ್ ಅಲ್ಲಿ ಸ್ಕ್ರೂ ಇರುತ್ತೆ, ಸ್ಕ್ರೂ ಮೇಲೆ ಪೈಪ್ ಫ್ರೇಮಿಂಗ್ ಆಗಿರೋದ್ರಿಂದ ಅದಕ್ಕೆ ನಿಮ್ಗೆ ಬೀಳೋ ಚಾನ್ಸಸ್ ಆಗ್ಲಿ ಆತರ ಏನು ಪ್ರಾಬ್ಲಮ್ ಇರೋದಿಲ್ಲ ಅಂತೀರಾ? ಖಂಡಿತ. ಆಮೇಲೆ ಇಲ್ಲೂ ಅಷ್ಟೇ, ನೀವೇನಿಲ್ಲಿ ವಿಂಡೋಸ್ ಎಲ್ಲ ಫಿಟ್ ಮಾಡ್ತೀರಲ್ವಾ, ಸೊ ಇಲ್ಲಿಂದ ಲೀಕೇಜಸ್ ಆಗೋದಾಗಿ ಇಲ್ಲ. ಇಲ್ಲಿ ಏನಂದ್ರೆ ನಾವು ಇದಕ್ಕೆಲ್ಲ ಕವರೇಜಸ್ ಇರುತ್ತೆ. ನಾವು ಸಿಲಿಕನ್ ಹಾಕಿ ಕ್ಲೋಸಿಂಗ್ ಮಾಡಿರ್ತೀವಿ. ಸರಿ. ವಿಂಡೋಸ್ ಈ ತರ ನಿಮ್ಗೆ ಗ್ಲಾಸ್ ಟೈಪ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ, ಇಲ್ಲ ಓಪನ್ ವಿಂಡೋ ಟೈಪ್ ಅಲ್ಲಿ ಬೇಕಂದ್ರೆ ಸಿಗುತ್ತೆ. ಎರಡೂ ಆಪ್ಷನ್ ಇದೆ. ಸೊ ಸೆಲೆಕ್ಟ್ ಇದೆಲ್ಲ ನೀವೇ ಮಾಡ್ಕೊಡ್ತೀರಾ? ಹೌದು, ಪ್ರತಿಯೊಂದು ನಾವೇ ಪಿಗ್ ಅಂಡ್ ಪ್ಲೇ ನಮ್ದು. ಓಕೆ. ಸೊ ಪ್ಲಗ್ ಅಂಡ್ ಪ್ಲೇನೆ, ನೀವು ಯಾವ್ದು ರಿಸ್ಕೇ ಇಲ್ಲ. ಸೊ ನಾವು ತಗೊಂಡು ಇನ್ನೊಂದು ಏನಾದ್ರು ಮಾಡಿಸ್ಬೇಕನ್ನೋ ಇದೇ ಇಲ್ಲ. ಸೇಮ್ ಆಫೀಸ್ ಸೆಟಪ್ ಎಲ್ಲ ಇರುತ್ತೆ. ಕಬೋರ್ಡ್ಸ್ ನಿಮ್ಗೆ, ರ್ಯಾಕ್ಸ್ ಆಗ್ಲಿ, ಫೈಲ್ಸ್ ಇಟ್ಕೊಳ್ಳೋಕಾಗ್ಲಿ, ಪ್ರತಿಯೊಂದು ಕೂಡ ನಿಮ್ಗೆ ಪ್ರಿಂಟರ್ ಆಗಲಿ, ಎಲ್ಲ ಆಫೀಸ್ ಸೆಟಪ್ ಅಲ್ಲಿ ಏನಿರುತ್ತೋ ಪ್ರತಿಯೊಂದು ಕೂಡ ಆಪ್ಷನ್ ಇರುತ್ತೆ. ಅಂಡ್ ಇನ್ನು ಡೋರ್ ಅಂತ ಬಂದಾಗ ಏನೇನು ಆಪ್ಷನ್ ಕೊಡ್ತೀರಾ ನಮ್ಗೆ? ಇಲ್ಲಿ ಡೋರ್ ಬಂದಾಗ ನಿಮ್ಗೆ ಈ ರೀತಿ ಡೋರ್ ಇರುತ್ತೆ, ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಪ್ರೆಸ್ಸಿಂಗ್ ಲಾಕ್ ತರ, ಅಥವಾ ನಿಮ್ಗೆ ಆಲ್ ಡ್ರಾಪ್ ಅಲ್ಲಿ ಮನೇಲಿ ಯಾವ ತರ ನೀವು ಲಾಕ್ ಮಾಡಿ ಕೀ ಹಾಕ್ತೀರಾ ಆ ರೀತಿನೂ ಆಪ್ಷನ್ ಇದೆ. ಅದು ನೆಕ್ಸ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಲಾಕ್ ಬರುತ್ತೆ. ಓಕೆ, ನಡೀರಿ ಸರ್. ಸೊ ಖಂಡಿತ ಬಂದ್ರೆ, ಸೊ ಮೆಟಲ್ ಆಪ್ಷನ್ ಇದೆ, ಇದು ಬಂದು ನಿಮ್ಗೆ ಬೇಸಿಕ್ ಇರ್ಲಿ ಬರುತ್ತೆ. ಮತ್ತೆ ಈ ತರ ನಿಮ್ಗೆ ಕಾರಿಡಾರ್ ಬೇಕಾ? ಹೌದು. ಓಪನ್ ಪ್ಲೇಸ್ ಇರ್ಬೇಕಾ? ಔಟ್ ಸೈಡ್ ನೀವು ಚೇರ್ ಹಾಕೊಂಡು ಕುತ್ಕೊಂಡು ಕಾಫಿ ಟೀ, ಬಾಲ್ಕನಿ ಬೇಕು, ಬಾಲ್ಕನಿ ತರನು ಸಿಗುತ್ತೆ. ಸೊ ಮೈನ್ ಬೇಸಿಕ್ ಥಿಂಗ್ ಅಲ್ಲಿ ಎಲ್ಲಾ ತರ ಫೆಸಿಲಿಟಿ ಸಿಗುತ್ತೆ, ಮಾಡ್ಕೊಡ್ತೀರಾ. ಬನ್ನಿ ಸರ್, ನೆಕ್ಸ್ಟ್ ನೋಡೋಣ ಇವಾಗ. ಸರ್ ಇಲ್ಲೇನ್ ನೋಡ್ತಾ ಇದೀವಿ ನಾವು ಆಕ್ಚುಲಿ? ಸರ್ ಇವಾಗ ನೀವು ನಮ್ದು ಬೇಸಿಕ್ MS ಪ್ರೈಮ್ ಅಲ್ಲಿ ಏನ್ ಮಾಡ್ತೀವಿ ಅದೇ ರೀತಿ ಇದು ಬಂದು ಸಿಂಗಲ್ ಬೆಡ್ರೂಮ್ ಬಂಕ್ ಹೌಸ್ ಇರುತ್ತೆ, ಮನೆ ತರ. ಸೈಜ್ ಅಲ್ಲಿ ಫಸ್ಟ್ ಇದು ಏನಿದೆ? ಇದು ಬಂದು ನಿಮ್ಗೆ ಸೈಜ್ ನೋಡಿ 40x12 ಬರುತ್ತೆ, 40 ಅಡಿಗೆ ಉದ್ದ, 12 ಅಡಿ ಅಗಲ ಬರುತ್ತೆ. ತುಂಬಾ ದೊಡ್ಡದಲ್ವಾ ಇದು? ಹೌದು. ನಮ್ಗೆ ಮಿನಿಮಮ್ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕೆ 40 ಅಡಿವರೆಗೂ ನಾವು ಟ್ರಾನ್ಸ್ಪೋರ್ಟ್ ಮಾಡೋದು ಸಿಂಗಲ್ ಆಗಿ, ಒಂದೇ ಪೀಸ್. ಅಗಲ ಬಂದು ನಿಮ್ಗೆ 12 ಅಡಿವರೆಗೂ ತಗೊಬಹುದು. ಅದನ್ನ ಬಿಟ್ಟು ನೀವು ಇನ್ನೂ ದೊಡ್ಡದು ಬೇಕಂದ್ರೆ ಜಾಯಿಂಟ್ ಇಂಚಸ್ ಅಲ್ಲಿ ಮಾಡಬಹುದು. ಜಾಯಿಂಟ್ ಮಾಡಿ ಅದನ್ನ ನೀವು ಎಷ್ಟು ಬೇಕಾದ್ರೂ ಸೈಜ್ ಮಾಡಬಹುದು. ಒಂದು ಕ್ವಶನ್ ಇದೆ ಸರ್, ಬೇಸ್ ಹೆಂಗಿರ್ಬೇಕು ನಮ್ದು ಆಕ್ಚುಲಿ? ನೀವು ಇವಾಗ ಏನಿದೆ ನೋಡಿ, ಹೌದು, ಸೇಮ್ ಡ್ರೈ ಭೂಮಿ ಅಲ್ಲಿ ನೀವು ಬೇಕಾದ್ರೆ ಅದನ್ನ ಸ್ಲ್ಯಾಬ್ ಇಟ್ಕೋಬಹುದಾ? ಇಲ್ಲ ನೀವು ಸಿಮೆಂಟ್ ಅಲ್ಲಿ ಲೆವೆಲ್ಸ್ ಅಲ್ಲಿ ಒಂದು ಫ್ಲಾಟ್ ತರ ಮಾಡ್ಬಿಟ್ಟು ಬೆಡ್ ಅದ್ರ ಮೇಲೆ ಇಟ್ಕೊಬಹುದು. ಸೊ ಚಾಯ್ಸ್ ಫಾರ್ ಯುವರ್. ಸೊ ನೀರಿಗೆ ಟಚ್ ಆಗಬಾರ್ದು ಅಂದ್ರೆ ಸ್ವಲ್ಪ ಹೈಟ್ ಮಾಡಿ ಇಟ್ಕೊಬಹುದು. ಒಳ್ಳೆ ಸಿಮೆಂಟ್ ಕಾಂಕ್ರೀಟ್ ಅಲ್ಲಿ ಬೆಡ್ ಟೈಪ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಟರು ಏನೂ ಆಗಲ್ಲ. ಓಕೆ ಓಕೆ ಓಕೆ. ಅದು ನಿಮ್ಮ ಆಪ್ಷನ್, ಯಾವ ತರ ಡಿಸೈನ್ ಆಗಿ ಚೆನ್ನಾಗಿ ಬೇಕಂದ್ರೂ ಕೂಡ ಮಾಡ್ಕೋಬಹುದಲ್ವಾ? ನಾನು ನಿಮ್ಗೆ ತೋರಿಸ್ತೀನಿ ಬೇಸಿಕಲಿ ಸಿಂಗಲ್ ಬೆಡ್ರೂಮ್ಸ್ ಹೆಂಗಿದೆ ಅಂದ್ರೆ. ಸರಿ ನೋಡಿ ಸರ್, ಇದು ಬಂದು ಸಿಂಗಲ್ ಬೆಡ್ರೂಮ್. ಸಿಂಗಲ್ ಬೆಡ್ರೂಮ್. ಇದು ನಮ್ದು ಬೇಸಿಕ್ ಪ್ಯಾನಲ್ ಬರುತ್ತೆ, ಪ್ಲೈವುಡ್ ಮತ್ತೆ ಏನ್ ಬರುತ್ತೆ ನಾವು ಇದರಲ್ಲಿ ಸಿಂಗಲ್ ಬೆಡ್ರೂಮ್ ತೋರಿಸ್ತಾ ಇದೀವಿ. ಸರಿ. ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ಇಲ್ಲಿ. ವಾಶ್ರೂಮ್ ಇರುತ್ತಾ? ವಾಶ್ರೂಮ್ ಇರುತ್ತೆ. ಪ್ಲಂಬಿಂಗ್ ಹೇಗ್ ಮಾಡ್ತೀರಾ ಇದಕ್ಕೆ? ಪ್ಲಂಬಿಂಗ್ ಇದೆ ಕೂಡ ನೋಡಿ. ಇದು ವಾಶ್ರೂಮ್ ಬಂದಾಗ ಸರಿ ನಾವ್ ಇಲ್ಲಿ ಕನೆಕ್ಷನ್ ಕೊಟ್ಟಿದೀವಿ ಪ್ರತಿಯೊಂದು, ಎಕ್ಸಾಸ್ಟ್ ಫ್ಯಾನ್ ಆಗ್ಲಿ, ಮತ್ತೆ ವಾಲ್ ಮಿಕ್ಸ್ಚರ್ಸ್, ಶವರ್ಸ್ ಆಗ್ಲಿ, ಸೊ ಎಲ್ಲ ಬರುತ್ತೆ ಇಲ್ಲಿ, ಪ್ರತಿಯೊಂದು ಇಲ್ಲಿ ಇರುತ್ತೆ. ಓಕೆ. ಅಂಡ್ ಇಲ್ಲಿ ಬಿದ್ದಿರೋ ನೀರು ಹೆಂಗ್ ಹೋಗುತ್ತೆ ಸರ್ ಇಲ್ಲಿಂದ? ಸರ್ ಇಲ್ಲಿ ನೀರು ಬಂದು ಇಲ್ಲಿ ನಾವು ಕೆಳಗಡೆ ಕಾರ್ನರ್ ಅಲ್ಲಿ ವೇಸ್ಟ್ ಕಪ್ಲಿಂಗ್ ಕೊಡ್ತೀವಿ. ಸೇಮ್ ಪೈಪ್ ಮನೇಲಿ ಯಾವ ತರ ಪೈಪಿಂಗ್ ಮಾಡ್ತಾರೋ ಇದು ಕನ್ಸೀಲ್ಡ್ ಎಲ್ಲ ಆಗಿರುತ್ತೆ. ಇಲ್ಲಿಂದ ನಾವು ಔಟ್ ಸೈಡ್ ಗೆ ಕೊಟ್ಟಿರ್ತೀವಿ. ಕೆಳಗಡೆಯಿಂದನೂ ಔಟ್ ಸೈಡ್ ಕೊಟ್ಟಿರ್ತೀವಿ. ಸೊ ಇದು ನೀರ್ ಲೀಕ್ ಆಗಿ ಇಲ್ಲಿಂದ ಬೇರೆ ಕಡೆ ಹೋಗೋದು ಅದೆಲ್ಲ ಏನು ಆಗಲ್ಲ, ಔಟ್ ಸೈಡ್ ಆಗಲ್ಲ. ಇದಕ್ಕೆ ನಾವು ಸಪರೇಟ್ ಕನೆಕ್ಷನ್ ಕೊಟ್ಟಿರ್ತೀವಿ. ಓಕೆ. ಸೇಮ್ ಮನೇಲಿ ಯಾವ ರೀತಿ ಟಾಯ್ಲೆಟ್ ಯೂಸ್ ಮಾಡ್ತೀರಾ ಅದೇ ರೀತಿ ಕನೆಕ್ಷನ್ ಪ್ರತಿಯೊಂದು ಇರುತ್ತೆ ಕೂಡ. ವಾಶ್ರೂಮ್ ಯೂಸ್ ಮಾಡಬಹುದು. ಓಕೆ. ಅಂಡ್ ಇಲ್ಲೂ ಕೂಡ ಪ್ಲೈವುಡ್ ಅಲ್ವಾ ಮೇಲ್ಗಡೆ ಹಾಕಿರೋದು? ಸೇಮ್ ಪ್ಲೈವುಡ್. ಇದು ಬಂದು ನಮ್ದು ಬೇಸಿಕ್ ಸ್ಟ್ರಕ್ಚರ್ ಹೋಗುತ್ತೆ. ಬೇಸಿಕ್. ಸೊ ಇದ್ರಲ್ಲಿ ಪ್ರೀಮಿಯಂ ಅಂತೂ ಇದೆ ಹಾಗಾದ್ರೆ? ಇದರಲ್ಲಿ ಪ್ರೀಮಿಯಂ ಬರುತ್ತೆ. ಸೇಮ್ ಮನೆ ಕಂಡೀಷನ್ ಅಲ್ಲಿ ಯಾವ ತರ ಇರುತ್ತೆ ವಾಲ್ ಎಲ್ಲ. ಸೊ ಇದು ಎಲ್ಲ ಕಮೋಡ್ಸ್ ಎಲ್ಲ ರೀತಿಯ ವಾಶ್ ಬೇಸಿನ್ ಎಲ್ಲ ಹಾಕೋದು ಪ್ರತಿಯೊಂದು ಇರುತ್ತೆ. ಇದು ನೋಡಿ ಪ್ಯಾಂಟ್ರಿ ಬರುತ್ತೆ ಇಲ್ಲಿ ನಿಮ್ಗೆ. ಬೇಕಾದ್ರೆ ಸ್ಟವ್ ಇಟ್ಕೊಂಡು, ಗ್ಯಾಸ್ ಸ್ಟವ್ ಇಟ್ಕೊಂಡು, ಸಿಂಕ್ ಬರುತ್ತೆ ಇಲ್ಲಿ, ಪೈಪಿಂಗ್ ಬಂದು ನೀವು ಕ್ಲೀನಿಂಗ್ ಪ್ರತಿಯೊಂದು ಇರುತ್ತೆ. ಸೊ ಕಿಚನ್ ತರ ಯೂಸ್ ಮಾಡ್ಕೊಬಹುದು ನೀವು. ಸೂಪರ್ ಸರ್, ಇದು ಒಳ್ಳೆ ಮಾಡಿದ್ದೀರಾ. ಅಂಡ್ ಈ ಕಡೆ ಬಂದ್ರೆ
ಸೊ ಅಲ್ಲೊಂದು ರೂಮ್ ಇದು 40 ಫೀಟ್ ಇರೋದ್ರಿಂದ ನಿಮ್ಗೆ ಡಬಲ್ ಬೆಡ್ರೂಮ್ ಆಗುತ್ತೆ. ಇದು 2 ಬೆಡ್ರೂಮ್, ಆ ಕಡೆ ಒಂದು ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್, ಈ ಕಡೆ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಇದು ಬಂದು ನಿಮ್ಗೆ ಹಾಲ್ ಬರುತ್ತೆ. ಕರೆಕ್ಟ್ ಸರ್. ಇದು ಸೊ ಹಾಲಲ್ಲಿ ನಿಮ್ಗೆ ಪ್ಯಾಂಟ್ರಿ ಇರುತ್ತೆ. ಇಲ್ಲಿ ನೀವು ಸೋಫಾ ಸೆಟ್ ಅಥವಾ ಟೇಬಲ್ ಮನೆ ಸೆಟಪ್ ತರ ನೀವು ಇಟ್ಕೊಂಡು ಯೂಸ್ ಮಾಡಬಹುದು. ಸೇಮ್ ನಿಮ್ಗೆ ಫ್ಯಾನ್, ಟ್ಯೂಬ್ಲೈಟ್ ಏನಿದೆ ಪ್ರತಿಯೊಂದು ಕೂಡ ಇರುತ್ತೆ. ಸೊ ಫ್ಯಾನ್, ಟ್ಯೂಬ್ಲೈಟ್ ಎಲ್ಲ ನೀವೇ ಹಾಕೊಡ್ತೀರಾ? ಹೌದು. ನಮ್ಮ ಹತ್ರ ನಿಮ್ಗೆ ಏನಂದ್ರೆ ಪ್ಲಗ್ ನೀವು ಔಟ್ ಸೈಡ್ ಇಂದ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟು ಯೂಸ್ ಮಾಡೋದು ಅಷ್ಟೇನೆ. ಎಲೆಕ್ಟ್ರಿಕ್, ವಾಟರ್ ಕನೆಕ್ಷನ್ ಎರಡೇ ಕೊಡುತ್ತೆ. ಈಗ ಯಾವುದು ಬೇರೆ ಏನು ಮಾಡಕ್ಕಾಗಿಲ್ಲ. ಈ ಕಡೆ ನೋಡೋಣ ಬನ್ನಿ ಸರ್, ಸ್ವಲ್ಪ ಏನೇನ್ ಮಾಡ್ತಾ ಇದಾರೆ ಅಂತ ಬನ್ನಿ. ಸೇಮ್ ನೋಡಿ ಇದೇ ಪ್ರೊಸೀಜರ್. ಸೇಮ್ ಇದು ಇನ್ನೊಂದು ಬೆಡ್ರೂಮ್ ಮತ್ತೆ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಸೇಮ್ ಅದೇ ತರ ನಿಮ್ಗೆ ಫಿನಿಶಿಂಗ್ ಬರುತ್ತೆ. ಓಕೆ ಸರ್. ಇನ್ನು ಲೈಕ್ ಫಿಟ್ಟಿಂಗ್ಸ್ ಅಂತ ಬಂದಾಗ ಯಾವ್ಯಾವ ಕಂಪನಿ ಫಿಟ್ಟಿಂಗ್ಸ್ ಯೂಸ್ ಮಾಡ್ತೀರಾ ನೀವು? ಸರ್ ನಾವು ಬಂದು ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತೀವಿ. ಪ್ಲಸ್ ನಮ್ದು ವ್ಯಾರಂಟಿ ಇರುತ್ತೆ. ಸೊ ನಾವು 1 year 2 year ವ್ಯಾರಂಟಿ ಕೊಡ್ತೀವಿ. ವಾರಂಟಿ ಇರುತ್ತೆ. ಎಲೆಕ್ಟ್ರಿಕಲ್ ಆಗಲಿ, ಪ್ಲಂಬಿಂಗ್ ಆಗಲಿ, ಪ್ಲಸ್ ನಮ್ದು ಸರ್ವಿಸ್ ಇರುತ್ತೆ. ಏನೇ ಮ್ಯಾನುಫ್ಯಾಕ್ಚರಿಂಗ್ ಬೈ ಡಿಫಾಲ್ಟ್ ಇದ್ರೆ ಅದನ್ನ ನಾವು ಬಂದು ಸರ್ವಿಸ್ ಮಾಡ್ಕೊಡ್ತೀರಾ. ಖಂಡಿತ. ಸೂಪರ್ ಸರ್. ಓಕೆ ಬನ್ನಿ ಸರ್, ಮುಂದೆ ನೋಡ್ಬಿಡೋಣ, ನೆಕ್ಸ್ಟ್ ಸ್ಟ್ರಕ್ಚರ್ ನೋಡೋಣ. ಸೊ ಇಲ್ಲಿ ಯಾವ್ದು ನೋಡ್ತಾ ಇದ್ದೀವಿ ಸರ್? ಇದು ಸರ್ ಈಗ ಇಲ್ಲಿ ಏನ್ ನೋಡ್ತಾ ಇದ್ರೆ ನೀವು, ಇದೆರಡು ಬಂದು ಎಕ್ಸ್ಟೀರಿಯರ್ ACP ಫಿನಿಶಿಂಗ್ ಬರುತ್ತೆ ನಿಮ್ಗೆ. ಇದರಲ್ಲಿ MS ಸ್ಟ್ರಕ್ಚರ್ ನಿಮ್ಗೆ ಕಾಣ್ತಾ ಇಲ್ಲ. ಅವಾಗಲೇ ನೋಡಿದ್ರೆ MS ಸ್ಟ್ರಕ್ಚರ್ ಕಾಣುತ್ತೆ, ಬಟ್ ಇದರಲ್ಲಿ ನಿಮ್ಗೆ ಏನು ಕಾಣಲ್ಲ. ಕಬ್ಬಣ ಇದೆಯಾ ಅಥವಾ MS ಇದೆಯಾ ಏನೂ ಗೊತ್ತಾಗಲ್ಲ. ಓಕೆ. ಇದು ಬಂದು ಫಿನಿಶಿಂಗ್ ಬಂದು ACP ಫಿನಿಶ್ ಬರುತ್ತೆ. ಸೊ ACP ವುಡನ್ ಅಲ್ಲಿ ನಿಮ್ಗೆ ಕಲರ್ ಚಾಯ್ಸ್ ಇರುತ್ತೆ. ಬೇರೆ ಬೇರೆ ಆಪ್ಷನ್ಸ್, ಕಲರ್ಸ್ ಯಾವ ಆಪ್ಷನ್ ಬೇಕು ನಿಮ್ಗೆ ಪ್ರತಿಯೊಂದು ಕೂಡ ಇದಿರುತ್ತೆ. ಇದನ್ನ ಯಾರಿಗೋಸ್ಕರ ಮಾಡಿರೋದು ನೀವು? ಆಕ್ಚುಲಿ ಇದು ಬಂದು ಸೆಕ್ಯೂರಿಟೀಸ್ ಆಗಲಿ, ಮೈನ್ ಗೇಟ್ ಅಲ್ಲಿ, ಇದು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಯೂಟಿಲೈಸ್ ಮಾಡ್ತಾರೆ. ಓಕೆ ಓಕೆ ಓಕೆ. ಸಪೋಸ್ ನಿಮ್ಗೆ ಬೇಸಿಕ್ ರೇಟ್ ಅಲ್ಲಿ ವೇರಿಯೇಷನ್ ಬೇಕು, ಕಡಿಮೆ ಬೇಕಂದ್ರೆ ನಿಮ್ಗೆ MS ಅಲ್ಲಿ ಸೇಮ್ ಸಿಗುತ್ತೆ. ಅದೇ ನಿಮ್ಗೆ ಡಿಸೈನ್ ಅಲ್ಲಿ ಚೆನ್ನಾಗಿರ್ಬೇಕಂದ್ರೆ ಸೊ ಅದನ್ನ ನಿಮ್ಗೆ ACP ಅಥವಾ ವುಡನ್ ಪೀಸ್ ಅಲ್ಲಿ ನಿಮ್ಗೆ ಈ ತರ. ಇದು ನೋಡಿ ವುಡನ್ ಫಿನಿಶ್ ಅಲ್ಲಿ ಮಾಡಿರೋದಲ್ವಾ? ಇದು ನೋಡಿ ವುಡನ್ ಫಿನಿಶ್ ಇರುತ್ತೆ. ಔಟ್ ಸೈಡ್ ವಾಟರ್ ಪ್ರೂಫ್. ಇದು ವಾಟರ್, ಹೌದು ಹೇಳ್ಬೋದು. ಯಾಕಂದ್ರೆ ಮಳೆ ಬಂದ್ರೆ ನೀರ್ ಆಗ್ಬೋದು, ವುಡ್ ಇದಾಗ್ಬೋದು. ಇದು ಬಂದು ವಾಟರ್ ಪ್ರೂಫ್ ACP ಆಗುತ್ತೆ. ಇದು ಬಂದು ACPನೇ, ಬಟ್ ವುಡನ್ ಟೈಪ್ ಕಲರ್ ಇರುತ್ತೆ. ಫಿನಿಶಿಂಗ್ ವುಡನ್ ಕೊಟ್ಟಿದ್ದಾರೆ. ಇದು ಸೇಮ್ ACPನೇ. ಇದು ಬಂದು ಕಲರ್ ಚೇಂಜ್ ಇರುತ್ತೆ ಅಷ್ಟೇ. ಫಿನಿಶಿಂಗ್ ಚೇಂಜ್ ಇರುತ್ತೆ. ಮಾರ್ಬಲ್ ಫಿನಿಶ್ ನೀವು ಫಸ್ಟ್ ಏನ್ ನೋಡಿದ್ರೆ ಅದು ಮಾರ್ಬಲ್ ಫಿನಿಶ್. ಇದು ಬಂದು ACP ಕಲರ್. ಇದು ಬಂದು ವುಡ್ ಕಲರ್. ಓಕೆ. ಸೊ 4 ಟೈಪ್ ನಿಮ್ಗೆ ಡಿಸೈನ್ ಅಲ್ಲಿ ಚೇಂಜ್ ಆಗಿರುತ್ತೆ, ಸಿಗುತ್ತೆ. ಸೊ ಇದೆರಡು ಕಲರ್ ಆಯ್ತು. ಆ ಕಡೆ ಇದೆ ನೋಡಿ, ಇದು ಬಂದು ನಿಮ್ಗೆ MS ಇರುತ್ತೆ. ಡೈರೆಕ್ಟ್ MS. ಇದು ಬೇಸಿಕ್ ಅಲ್ಲಿ ಬರುತ್ತೆ. ಅಂದ್ರೆ ನಿಮ್ಗೆ ರೇಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಅದರಿಂದ ನಾವೇನಾಗುತ್ತೆ ನೋಡಿ, ಇದು ಸೇಮೇ, ಬಟ್ ಇದು ಬೇಸಿಕ್ ಪ್ರೀಮಿಯಮ್. ACP ಎಲ್ಲ ಏನು ಹಾಕಿಲ್ಲ, ACP ಹಾಕಲ್ಲ. ಒಳಗಡೆ ಪ್ಲೈ ಇರುತ್ತೆ, ಇದು ಹೊರಗಡೆ ಪ್ಲೈ ಕೊಟ್ಟಿರ್ತೀವಿ. ಓಕೆ ಓಕೆ ಓಕೆ. ಅದು ನಿಮ್ಗೆ ACP ಇರುತ್ತೆ, ಒಳಗಡೆ ಪ್ಲೈ ಇರುತ್ತೆ. ಸೊ ಆಪ್ಷನ್ಸ್ ಚೇಂಜಸ್ ಅಷ್ಟೇನೆ. ಆಪ್ಷನ್ಸ್ ಗಳಲ್ವಾ, ನಮ್ಗೆ ಯಾವ ರೀತಿ ಬೇಕು, ನಮ್ ಕಾಸ್ಟ್ ತಕ್ಕಾಗಿ, ಬಜೆಟ್ ತಕ್ಕಾಗಿ, ಬಜೆಟ್ ಯಾವ ತರ ಇರುತ್ತೆ ಅದು ಸಿಗುತ್ತೆ. ಓಕೆ ಸೂಪರ್. ಇಲ್ಲೇನ್ ಮಾಡ್ತಾ ಇದೀವಿ ಸರ್? ಇದು ಸರ್ ಈಗ ನೀವು ಬೇಸಿಕ್ ನೋಡಿದ್ರಿ, ಮಾರ್ಬಲ್ ಫಿನಿಶ್ ನೋಡಿದ್ರಿ. ಹೌದು. ಇದು ಬಂದು ನಿಮ್ಗೆ ಇಂಟೀರಿಯರ್ ಫಿನಿಶ್ ಬರುತ್ತೆ. ಓಕೆ. ಸೇಮ್ ಹೋಮ್ ಕಂಡೀಷನ್ ಮನೆ ತರಾನೇ, ಮನೆ ತರ. ಇಂಟೀರಿಯರ್ ಫಿನಿಶ್ ಅಲ್ಲಿ ನಿಮ್ಗೆ ಸೇಮ್ ಮನೆ ವಾಲ್ ಯಾವ ತರ ಇರುತ್ತೆ ಫಿನಿಶಿಂಗ್, ಅದೇ ರೀತಿ ಫಿನಿಶಿಂಗ್ ಬರುತ್ತೆ. ಇಲ್ಲೂ ಬರುತ್ತೆ. ಸೇಮ್ ಟಾಯ್ಲೆಟ್, ಟೈಲ್ಸ್ ಎಲ್ಲ ಇದೆ. ತೋರ್ಸೋಣ ಸ್ವಲ್ಪ, ಬನ್ನಿ ತೋರಿಸ್ತೀನಿ. ಇದು ವರ್ಕ್ ನಡೀತಾ ಇದೆ, ಇದು ಕೆಲಸ ನಡೀತಾ ಇದೆ ಇವಾಗ. ಓಕೆ, ಸ್ವಲ್ಪ ತೋರ್ಸೋಣ ಒಳಗಡೆ, ಬನ್ನಿ. ಓಕೆ. ಇದು ಸೈಜ್ ಏನ್ ಸರ್? ಇದು ಆಕ್ಚುಲಿ ಸರ್ ಇದು ಬಂದು 20ಕ್ಕೆ 12 ಬರ್ತಾ ಇದೆ. ಇದು ಬಂದು ಸೇಮ್ ಬೆಡ್ರೂಮ್ ತರನೇ, ಸಿಂಗಲ್ ಬೆಡ್ರೂಮ್ ಆಗುತ್ತೆ, ಇಂಡಿವಿಜುವಲ್ ಆಗಿ ಯೂಸ್ ಮಾಡೋದು. ಓಕೆ ಓಕೆ ಓಕೆ. ಸೊ ಇದೇನ್ ಸರ್? ಇದು ಆಕ್ಚುಲಿ ಮೇಲ್ಗಡೆ ಹೊಡೆದಿರೋದು ಇದು? ಸರ್ ಇದು ಬಂದು ಜಿಪ್ಸಮ್ ಬೋರ್ಡ್. ಜಿಪ್ಸಮ್ ಬೋರ್ಡ್ ನೀವೇನ್ ಆಫೀಸ್ ಅಥವಾ ಮನೇಲಿ ಯೂಸ್ ಮಾಡ್ತೀರಾ, ಆ ರೀತಿ ಜಿಪ್ಸಮ್ ಬೋರ್ಡ್ ಅಂತ ಬರುತ್ತೆ. ಓಕೆ. ಇದ್ರ ಕೆಳಗಡೆ ನಾವು ನೆಕ್ಸ್ಟ್ ಇದರಲ್ಲಿ ಇನ್ಸುಲೇಷನ್ ಕಮರ್ಷಿಯಲ್ ಪ್ಲೈ ಬರುತ್ತೆ. ಓ, ಈ ತರ ಎಲ್ಲ ಫುಲ್ ಫಿನಿಶಿಂಗ್ ಕೊಡ್ತೀರಾ ನೀವು ಇದ್ರೊಳಗಡೆ? ಓಕೆ. ಸೇಮ್ ಇದಕ್ಕೆ ನಿಮಗೆ ಇನ್ಸುಲೇಷನ್, ಈಟ್ ಪ್ರೊಫೆಷನ್ಗೆ ಗ್ಲಾಸ್ ವೂಲ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಇದಕ್ಕೆ ಇಂಟೀರಿಯರ್ ಫಿನಿಶ್ ಬಂದಾಗ ಇದು ನಾವು ಪ್ಲೈ ಹಾಕಿ ಅದ್ರ ಮೇಲೆ ಜಿಪ್ಸಮ್ ಬೋರ್ಡ್ ಹಾಕ್ತೀವಿ, ಆ ತರ ಮಾಡೋದು. ಅದಾದ ನಂತರ ನಿಮಗೆ ವಾಲ್ ಫಿನಿಶಿಂಗ್ ಬರುತ್ತೆ. ಓಕೆ ಓಕೆ ಓಕೆ. ನೀವು ಮನೇಲಿ ಯಾವ ರೀತಿ ವಾಲ್ಗೆ ಪೇಂಟ್ ಹೊಡಿತೀರಾ ಅದೇ ರೀತಿ ಕೂಡ ಇದಕ್ಕೆ ಪೇಂಟ್ ಹೊಡಿತೀವಿ. ಪೇಂಟ್ ಮಾಡ್ತೀರಾ? ಸೇಮ್ ಪೇಂಟ್ ಮಾಡಿಸ್ತೀವಿ. ಮತ್ತೆ ಫ್ಲೋರಿಂಗು ಟೈಲ್ಸ್ ಕೂಡ ಹಾಕೊಡ್ತೀವಿ. ಒಮ್ಮೆ ಲೇಯರ್ ಇದೆ, ಯಾವ ರೀತಿ ಬೇಕೋ ಹಾಕೊಡ್ತೀವಿ, ಆ ರೀತಿ ಬೇಕಾ ನಾವು ಹಾಕೊಡ್ತೀವಿ. ನಡೀತಾ ಇದೆ ಅಲ್ವಾ ಇದು? ಹೌದು. ಸೊ ಇಲ್ಲಿ ಬಾತ್ರೂಮ್ ರೆಡಿ ಮಾಡ್ತಾ ಇದ್ದಾರೆ. ಬಾತ್ರೂಮ್ ರೆಡಿ ಮಾಡ್ತಿದ್ದಾರೆ. ಇದು ನೋಡಿ ಸೇಮ್ ಟೈಲ್ಸ್ ಬರುತ್ತೆ. ಏನ್ ಸರ್ ಇದು? ಆಕ್ಚುಲ್ ಟೈಲ್ಸ್ ಹಾಕ್ಬಿಟ್ಟಿದ್ರೆ ಇಲ್ಲಿ? ಇದು ಟೈಲ್ಸ್ ಎಲ್ಲ ಆಕ್ಚುಲಿ ಮಾರ್ಬಲ್ ಶೀಟ್ ಅಂತ ಬರುತ್ತೆ. ಮಾರ್ಬಲ್ ಶೀಟ್, ಕರೆಕ್ಟ್ ಕರೆಕ್ಟ್. ಓಕೆ. ಕೆಳಗಡೆ ಟೈಲ್ಸ್ ಇದೆ. ಟೈಲ್ಸ್ ವರ್ಕೇ ಮಾಡ್ತಾ ಇದಾರೆ ವೀಕ್ಷಕರೇ, ನೋಡಬಹುದು. ಹೌದು. ಓಕೆ ಸರ್, ಅವ್ರು ಹಿಂದಿಯವರು? ಅವರು ಹೌದು, ಹಿಂದಿಯವರು. भाई भाई साहब, ये टाइल्स आराम से लगा सकते हैं क्या इसके अंदर? स्ट्रॉन्ग लगा सकते हैं. तो जैसे घर में लगाते हैं ऐसे इसके यहाँ लगा सकते हैं क्या? नीचे स्ट्रॉन्ग है ना, इसलिए चलेगा, कोई दिक्कत नहीं होता है क्या? कोई भी कर सकता है इसको? 2 दिन से हम लगाते हैं, अभी तक कहीं कंप्लेन नहीं है. कंप्लेंट नहीं है? अच्छा है क्या? ಓಕೆ, ಥ್ಯಾಂಕ್ ಯು ಭಯ್ಯ. ಸರ್ ಇದು ನೋಡಿ, ಇದುವರೆಗೂ ನೀವು ಚಿಕ್ಕ ಸೈಜ್ ಮಾತ್ರ ನೋಡಿದೀರಾ? ಹೌದು ಹೌದು ಅಲ್ವಾ? ಇದು ನೋಡಿ ಇಷ್ಟು ದೊಡ್ಡದು ಮನೆ ತರ ಇದೆ, ದೊಡ್ಡದಾಗಿ. ಎಷ್ಟು ದೊಡ್ಡದು ಇದು ಆಕ್ಚುಲಿ?
ಎಷ್ಟು ಇದು ಬಂದು ನಿಮಗೆ 50 ಅಡಿಗೆ 50 ಅಡಿ ಬರ್ತದೆ. 50ಗೆ 50. ಹೌದು, ಒಂದು ದೊಡ್ಡ ಸೈಟ್ಗಿಂತ ದೊಡ್ಡದಾಯ್ತಲ್ಲ ಸರ್. ಹೌದು. ಈಗ ನೀವು ಕೇಳ್ಬೋದು ಅದು ಲಾರಿ ಹೆಂಗ್ ತಗೊಂಡ್ಬರ್ತೀರಾ. ಹೌದು ಹೌದು, ಹೇಗೆ ತಗೊಂಡು ಹೋಗ್ತೀರಾ ಇದನ್ನ? ಕರೆಕ್ಟ್ ಅಲ್ವಾ? ಹೌದು. ಸೊ ಇದೇನಾಗುತ್ತೆ ಅಂದ್ರೆ ಇದು ನಾವು ಬಿಲ್ಡರ್ಸ್ಗೆ ಕೊಡ್ತಾ ಇದೀವಿ. ಹಾ. ದೊಡ್ಡ ಸೈಜ್. ಇದು ಬಂದು ಕಾರ್ಪೊರೇಟ್ ಆಫೀಸಲ್ಲಿ ಬಿಲ್ಡಿಂಗ್ ಡೆವಲಪರ್ಸ್ ಅವರು ದೊಡ್ಡದು ಮಾರ್ಕೆಟಿಂಗ್ ಆಫೀಸ್ ಮಾಡ್ತಾರಲ್ಲ. ಸರಿ. ಸೊ ಮಾರ್ಕೆಟಿಂಗ್ ಆಫೀಸ್ ಸೇಮ್ ವಾಲ್ ಫಿನಿಶ್ ಎಲ್ಲ ಇಂಟೀರಿಯರ್ ಫಿನಿಶ್ ಎಲ್ಲ ಸೇಮ್ ಬರುತ್ತೆ ಬಿಲ್ಡಿಂಗ್ ಇದರಲ್ಲಿ. ಓಕೆ. ಸೊ ಇದನ್ನ ನಾವು ಜಾಯಿಂಟ್ ಅಲ್ಲಿ ಮಾಡ್ತೀವಿ. ಜಾಯಿಂಟ್ ಮಾಡ್ತೀರಾ? ಆಮೇಲೆ ಶಿಪ್ಪಿಂಗ್ ಮಾಡೋದು ಹೆಂಗೆ? ಜಾಯಿಂಟ್ ಮಾಡಿ ಕ್ಯಾಬಿನ್ ರೆಡಿ ಆದ್ಮೇಲೆ ಸ್ಟ್ರಕ್ಚರ್ಸ್ ವರ್ಕು ಅದನ್ನ ರಿಮೂವ್ ಮಾಡ್ಬಿಟ್ಟು ಮತ್ತೆ ಅದನ್ನ ಸೈಟ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಆ ನಂತರ ನಾವು ಅದನ್ನ ಅಲ್ಲಿ ಜಾಯಿಂಟ್ ಮಾಡಿ ಮತ್ತೆ ವೆಲ್ಡ್ ಮಾಡಿ ಅದನ್ನ ಟೋಟಲ್ ಸೈಜ್ಗೆ ವೇರಿಯೇಷನ್ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡ್ಕೊಡ್ತೀರಾ? ಹೌದು. ಸೊ ನೀವು ಇಲ್ಲಿ ಆನ್ ಸೈಟ್ ಆಫ್ ಸೈಟ್ ಬೇರೆ ಎರಡು ತರ ಮಾಡ್ತೀರಾ ಜಾಯಿಂಟ್ ಅಲ್ಲಿ. ನಾವು ಹೇಳಿದ್ನಲ್ಲ 40/12 ಬಿಟ್ಟು ಅದ್ರ ಮೇಲೆ ನೀವು ಏನೇ ಸೈಜಸ್ ತಗೊಂಡ್ರು ಜಾಯಿಂಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಕ್ಯಾಬಿನ್ಸ್. ಆ ಸೈಜ್ ಮೇಲೆ ನಾವು ಡಿವೈಡ್ ಮಾಡಿ ಅದನ್ನ ಇಲ್ಲಿ ಫಸ್ಟ್ ರೆಡಿ ಮಾಡಿಟ್ಟಿರ್ತೀವಿ. ಆ ನಂತರ ಇಲ್ಲಿದೆ ನೋಡಿ ನಿಮಗೆ ಜಾಯಿಂಟ್ ಬರುತ್ತೆ. ಓಕೆ. ಸೊ ಇದು ನೋಡಿ 40/40 ಬಿಟ್ ಇರುತ್ತೆ. ಅದರಿಂದ 12 ಫೀಟ್ಗೆ ನಾವು 10 ಫೀಟ್ಗೆ 12 ಫೀಟ್ ಬಿಲೋ ಎಷ್ಟು ಬೇಕಾದ್ರೂ ನಾವು ಹೇಳಿ ಸೈಜ್ ವೇರಿಯೇಷನ್ ಮಾಡ್ಕೊಬಹುದು. ಓಕೆ ಓಕೆ ಓಕೆ. ಸೊ ಅವಾಗ ಏನಾಗುತ್ತೆ ನಿಮ್ಗೆ ಅಂದ್ರೆ ಎಷ್ಟೇ ಸೈಜ್ ಬೇಕಾದ್ರೂ ನಾವು ಮಾಡಿ ಅಲ್ಲಿ ಇನ್ಸ್ಟಾಲ್ ಮಾಡಿ ಅಲ್ಲಿ ಜಾಯಿಂಟ್ ಮಾಡಿ ಮತ್ತೆ ಏನಿದೆ ಇಂಟೀರಿಯರ್ ಕೆಲಸನ ಫಿನಿಶ್ ಮಾಡಿ ಅಲ್ಲಿ ಇದು ಮಾಡ್ಬೋದು. ಸೊ ನೀವು ಬೇಸಿಕಲಿ ಈ ಶಿಪ್ಪಿಂಗ್ ಕಂಟೈನರ್ ಯೂಸ್ ಮಾಡಲ್ಲ? ಶಿಪ್ಪಿಂಗ್ ಕಂಟೈನರ್ ಯೂಸ್ ಮಾಡಲ್ಲ. ಇದನ್ನೊಂದು ಪ್ರೀಫ್ಯಾಬ್. ನೀವು ಯಾವ ಸೈಜ್ ಬೇಕು ಯಾವ ರೀತಿ ಬೇಕು ಎಲ್ಲ ಸಿಗುತ್ತೆ. ಅಂಡ್ ಯಾವ ಕ್ವಾಲಿಟಿ ಕಬ್ಬಣ ಯೂಸ್ ಮಾಡ್ತೀರಾ ನೀವು ಹೇಳಿ ಸರ್? ಇದು ಬಂದು ನಾವು CR ಯೂಸ್ ಮಾಡ್ತೀವಿ. ಓಕೆ. CR ಅಲ್ಲಿ ಕಂಪನಿ ಬ್ರಾಂಡೆಡ್ ಇರುತ್ತೆ. JSW ಆಗಲಿ MPL ಆಗಲಿ ಟಾಟಾ ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್, ಒಳ್ಳೆ ಬ್ರಾಂಡೆಡ್ ಇರುತ್ತೆ. ಆಮೇಲೆ ನಮ್ದೇನಂದ್ರೆ ಇಲ್ಲಿ ಬೇರೆಯವ್ರ ತರ ನಾವು ಸುಳ್ಳು ಹೇಳೋದಾಗ್ಲಿ ಅಥವಾ ಏನೋ ಒಂದ್ ಹೇಳಿ ಏನೋ ಹಾಕೋದಿಲ್ಲ. ನಮ್ದು ಇಲ್ಲಿ ಓಪನ್ ಮಾರ್ಕೆಟ್ ಇರುತ್ತೆ. ನೀವೇ ಬಂದಿದ್ದೀರಾ, ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀರಾ. ಹೌದು. ಹಾಗೆ ಕಸ್ಟಮರ್ಸ್ ಕೂಡ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಬಹುದು. ಸ್ಟ್ರಕ್ಚರ್ ನೋಡಬಹುದು. ಸ್ಟ್ರಕ್ಚರ್ ಇಂದ ಕೊನೆವರೆಗೂ ನೋಡಬಹುದು. ಡೈಲಿ ಬಂದು ವೀಕ್ಷಕರು ಬರ್ಬೋದಿಲ್ಲ ಇಲ್ಲಿ. ಅವ್ರು ಡೈಲಿ ಮುಗಿಯೋವರೆಗೂ ಬಂದ್ರು ಯಾರು ಅಬ್ಜೆಕ್ಷನ್ ಮಾಡಲ್ಲ, ತೊಂದರೆ ಇಲ್ಲ ಅಂತ. ಅವ್ರಿಗೆ ಏನೇ ಡೌಟ್ ಇದ್ರು ಕೇಳ್ಬೋದಾ? ಆ ರೀತಿ ಇದೆ. ನಾವು ಅಬ್ಜೆಕ್ಷನ್ ಆಗ್ಲಿ ಇಲ್ಲ ನಾವೊಂದ್ ಹೇಳಿ ನೀವೊಂದ್ ಮಾಡೋದು ಆತರ ಇಲ್ಲ ನಮ್ಮಲ್ಲಿ. ಓಪನ್ ಇರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು, ನಿಮ್ ಕೆಲಸ ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೊಬಹುದು. ಸೂಪರ್ ಸರ್. ಇದು ಕೆಲಸ ಮುಗಿಯೋವರೆಗೂ ನೀವು ಬಂದ್ರು ಯಾರು ಅಬ್ಜೆಕ್ಷನ್ ಮಾಡಲ್ಲ, ಯಾಕೆ ಬರ್ತೀರಾ ಅಂತ ಕೇಳಲ್ಲ. ಸೂಪರ್. ಸರಿ ಸರ್. ನಿಮ್ಗೆ ಯಾವ್ದು ಡೌಟ್ ಆಗ್ಲಿ ಇಲ್ಲ ಯಾವನೋ ಏನ್ ಹೇಳ್ಬಿಟ್ಟು ಏನೋ ಒಂದ್ ಮಾಡಿ ಮೋಸ ಮಾಡ್ತಾರನ್ನೋ ಇದಿಲ್ಲ ನಿಮ್ಗೆ. ಸೊ ಪ್ರತಿಯೊಂದು ಓಪನ್ ಸ್ಪೇಸ್ ಇರುತ್ತೆ ನಮ್ದು. ಸೂಪರ್ ಸರ್. ಏನೇ ಬೇಕಾದ್ರೂ ಬಂದು ನೀವು ಡೈರೆಕ್ಟ್ ಆಗಿ ಕೇಳ್ಬೋದು, ಅದನ್ನ ಡೀಟೇಲ್ಸ್ ಕೇಳ್ಕೊಬಹುದು, ಡೀಟೇಲ್ಸ್ ತಗೊಬಹುದು. ಎಂಡಿಂಗ್ ವರ್ಗು ನೀವು ಯಾರು ಅಬ್ಜೆಕ್ಷನ್ ಇಲ್ಲ. ಕರೆಕ್ಟ್ ಸರ್. ನಿಮ್ದು ಪ್ರಾಡಕ್ಟ್ ಮುಗಿದ ಮೇಲೆ ಹ್ಯಾಂಡ್ ಓವರ್ ಮಾಡೋವರೆಗೂ ಕೂಡ ಯಾರು ಅಬ್ಜೆಕ್ಷನ್ ಮಾಡಲ್ಲ, ಇಲ್ಲ ಬರಬಾರ್ದು, ಇಲ್ಲ ಇವತ್ತೇ ಬರಬೇಕು, ಆ ತರ ಏನು ರೂಲ್ಸ್ ಇಲ್ಲ. ಏನು ತೊಂದರೆ ಇಲ್ಲ. ನೀವು ಡೈಲಿ ಬಂದು ನೀವು ನೋಡ್ಕೊಂಡು ಹೋಗ್ಬೋದು, ಯಾರು ಅಬ್ಜೆಕ್ಷನ್ ಮಾಡಲ್ಲ. ಸೂಪರ್. ಏನೇ ಡೌಟ್ ಅಥವಾ ಎಕ್ಸ್ಟ್ರಾಸ್ ಏನಾದ್ರು ಚೇಂಜಸ್ ಮಾಡಬೇಕು ಪ್ರತಿಯೊಂದು ಕೂಡ ಇರುತ್ತೆ. ಸೊ ನಾವು ಮಾಡಿಫಿಕೇಶನ್ ಮಾಡಬಹುದು. ಬಟ್ ಅದು ಸ್ಟೆಪ್ ಇರುತ್ತೆ. ಆ ಸ್ಟೆಪ್ ಒಳಗಡೆ ನೀವು ಬಂದ್ರೆ ಅದನ್ನ ಮಾಡಿಫಿಕೇಶನ್ ಮಾಡಿ ನಾವು ಅದನ್ನ ಚೇಂಜಸ್ ಮಾಡ್ಕೊಡ್ಬೋದು. ಓಕೆ ಸರ್. ಇವಾಗ ಏನು ತೋರಿಸ್ತಾ ಇದ್ದೀರಾ ನಮಗೆ ಇಲ್ಲಿ? ಸರ್ ಇವಾಗ ನೀವೇನ್ ಸೇಮ್ ನೋಡಿದಿರಾ, ನಾವು ಚಿಕ್ಕಬಳ್ಳಾಪುರ ಇಸಾ ಫೌಂಡೇಶನ್ ಏನ್ ಕೊಡ್ತಾ ಇದೀವಿ ಹೌಸಸ್, ನಿಮ್ಗೆ ಇನ್ಸುಲೇಷನ್ ಬಗ್ಗೆ ತೋರಿಸಿಲ್ಲ, ಹೊರಗಡೆ ಯಾವ ತರ ಇದೆ ಅಂತ, ಮೇಲೆ ಮಾತ್ರ ನೋಡಿದೀರಾ. ಹೌದು. ಸೊ ಇನ್ಸುಲೇಷನ್ ಮತ್ತೆ ಯಾವ ರೀತಿ ಬರುತ್ತೆ ಅದನ್ನ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸರ್ ಹೋಗೋಣ. ಇದು ಕನ್ಸ್ಟ್ರಕ್ಷನ್ ಹಂತದಲ್ಲಿ ಇರುವಂತದ್ದು ಅಲ್ವಾ? ಇದು ಸ್ಟಾರ್ಟಿಂಗ್ ಮಾಡ್ತಾ ಇರೋದು ನೋಡಿ. ಇದು MS ಸ್ಟ್ರಕ್ಚರ್ ಆದ್ಮೇಲೆ ನಾವು ಓಕೆ. ಸೊ ಇದ್ರ ಮೇಲೆ ನಾವು ಗ್ಲಾಸ್ ವೂಲ್ ಇನ್ಸುಲೇಷನ್ ಮಾಡ್ತೀವಿ. ಇದು ಗ್ಲಾಸ್ ವೂಲ್ ಅಂತನಾ? ಗ್ಲಾಸ್ ವೂಲ್ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಪ್ರಯೋಜನ ಇದೆ? ಹೀಟ್ ಕನ್ಸಿಸ್ಟ್ ಮಾಡುತ್ತೆ. ಇದನ್ನ ಎಲ್ಲಾ ಕಡೆ ಹಾಕ್ತೀರಾ ಸರ್? ಇದು ಹೌದು, ಎಲ್ಲೂ ಬಿಡದಂಗ ಹಾಕ್ತೀರಾ? ಸೈಡ್ ಅಲ್ಲಿ, ಟಾಪ್ ಅಲ್ಲಿ, ಪ್ರತಿಯೊಂದು ಸೈಡ್ ಅಲ್ಲೂ, ವಾಲ್ ಅಲ್ಲಿ, ವಾಲ್ ಸೈಡ್ಗೆ ಮತ್ತೆ ಟಾಪ್ ಅಲ್ಲಿ. ಯಾಕೆಂದ್ರೆ ಇದು ಬಂದು ಹೀಟ್ ಕಂಟ್ರೋಲ್ ಮಾಡುತ್ತೆ. ಕರೆಕ್ಟ್. ಸೊ ನಿಮ್ಗೆ ಜಾಸ್ತಿ ಹೀಟ್ ಆದಾಗ ಅದು ಕಂಟ್ರೋಲಿಂಗ್ ಇರೋದ್ರಿಂದ, ಇಲ್ಲ ಅಂದ್ರೆ MS ತುಂಬಾ ಹೀಟ್ ಇರುತ್ತೆ. ಹೌದು. ಸೊ ನೀವು ಕೂರಕ್ಕೂ ಆಗಲ್ಲ, ಆಫೀಸ್ ಆಗ್ಲಿ ಅಥವಾ ಮನೆ ಇದಾಗ್ಲಿ. ಹೌದು. ಸೊ ಅದರಿಂದ ನಾವು ಅದಕ್ಕೆ ಹೀಟ್ ಕಂಟ್ರೋಲಿಂಗ್ ಇಲ್ಲಿ ಅಂತ ಗ್ಲಾಸ್ ವೂಲ್ ನ ಯೂಸ್ ಮಾಡ್ತೀವಿ. ಈ ತರ ಯೂಸ್ ಮಾಡ್ತೀವಿ. ಅಂಡ್ ಆದ್ಮೇಲೆ ವಾಲ್ ಥಿಕ್ನೆಸ್ ಕೂಡ ಅದೇ ಯೂಸ್ ಮಾಡ್ತೀವಿ. ಸೇಮ್ ವಾಲ್ ಅಲ್ಲೂ ಹಾಕಿರ್ತೀರಾ. ಅಂಡ್ ಇದು ಫ್ಲೈ ಅಲ್ವಾ? ಇದು ಕಮರ್ಷಿಯಲ್ ಫ್ಲೈ ಹಾಕ್ತಿವಿ. ಅದ್ರ ಮೇಲೆ ನಾವು ಜಿಪ್ಸಮ್ ಹಾಕ್ತಿವಿ. ಒಳ್ಳೆ ಕ್ವಾಲಿಟಿ ಫ್ಲೈ ಯೂಸ್ ಮಾಡ್ತೀರಾ ಸರ್? ಪ್ರತಿಯೊಂದು ಬ್ರಾಂಡೆಡ್. ನಾನು ನಿಮ್ಗೆ ಅದೇ ಹೇಳಿದ್ದು ಫಸ್ಟೇನೆ, ನೀವು ಬಂದು ಚೆಕ್ ಮಾಡಬಹುದು ಇನ್ಸುಲೆನ್ಸ್ ನಿಮ್ಮ ಪ್ರಾಡಕ್ಟ್ ಮುಗಿಯೋವರೆಗೂ. ಹೌದು. ಯಾರು ಇಲ್ಲ ನಾವು ಒಂದ್ ಹೇಳ್ಬಿಟ್ಟು ನೀವು ಬರಬೇಡಿ ಅಂತ ನಾವೇನೋ ಮಾಡಿ ನಿಮ್ಗೆ ಕೊಟ್ಬಿಡೋದು, ಒಳಗಡೆ ಏನೋ ಹಾಕಿದೀವಿ ಆ ತರ ಇಲ್ಲ ನಮ್ಮ ಹತ್ರ. ನಮ್ದು ಬಂದು ಓಪನ್ ಮಾರ್ಕೆಟಿಂಗ್. ಕಸ್ಟಮರ್ಸ್ ಯಾರೇ ಬಂದ್ರು ಕೂಡ ಏನೇ ಬಂದ್ರು ಏನೇ ಡೌಟ್ ಇದ್ರು ಕೇಳಬಹುದು. ಸರಿ. ಅವ್ರ ಪ್ರಾಡಕ್ಟ್ ನ ನೋಡಬಹುದು ಅಂತ ಕೊನೆವರೆಗೂ ಆತರ ಏನು ನಾವು ಅಬ್ಜೆಕ್ಷನ್ ಮಾಡಲ್ಲ. ನೀವು ಪ್ರಾಡಕ್ಟ್ ನ ಬಂದು ನೋಡಿ ಏನೇ ಅಬ್ಜೆಕ್ಷನ್ ಅಥವಾ ಏನೇ ನಿಮ್ದು ಕ್ವಾಲಿಟಿ ಆಗಲಿ ಪ್ರತಿಯೊಂದು ನೀವು ಚೆಕ್ ಮಾಡ್ಬೇಕಂದ್ರೆ ಧಾರಾಳವಾಗಿ ಬಂದು ಚೆಕ್ ಮಾಡಬಹುದು. ಏನೇ ಅಬ್ಜೆಕ್ಷನ್ಸ್ ಇದ್ರೆ ನೀವು ಕೇಳ್ಬೋದಾ ಸರ್? ಎಲ್ಲ ನೋಡ್ಕೊಂಡು ಬಂದ್ವಿ. ಸರಿ. ನಂದು ಕೆಲವೊಂದು ಡೌಟ್ಸ್ ಗಳಿದೆ ಸರ್, ಕೇಳಿ ಸರ್. ಸೊ ಮೊದಲೇದಾಗಿ ಮಳೆ ಬಂದಾಗ ಲೀಕೇಜ್ ಏನಾದ್ರು ಆಗುತ್ತಾ ಸರ್? ಖಂಡಿತ ಇಲ್ಲ. ಈಗ ನಾವೇನ್ ತೋರಿಸಿದೀವಿ ನಿಮ್ಗೆ ಟಾಪ್ ಅಲ್ಲಿ
ಸೀಲಿಂಗ್ ಅಲ್ಲಿ ನಾವು ಕ್ಲೋಸಿಂಗ್ ಮಾಡಿರ್ತೀವಿ. ಸರಿ. MS ಸೀಟ್ ಇರುತ್ತೆ. ಆ MS ಸೀಟ್ ಮೇಲೆ ನಾವು ತಾರ್ ಸೀಟ್ ಅಂತ ಹಾಕ್ತಿವಿ, ನಿಮ್ಗೆ ಗೊತ್ತಿರಬಹುದು. ಹೌದು, ಕರೆಕ್ಟ್. ಮತ್ತೆ ಬ್ಲಾಕ್ ಪೇಂಟ್ ಕೂಡ ಹೊಡಿತೀವಿ. ಸರಿ. ಮತ್ತೆ ಅದನ್ನ ನಾವು ಮೆಟಲ್ ಪೇಸ್ಟ್ ಇಂದ ಕ್ಲೋಸಿಂಗ್ ಮಾಡ್ತೀವಿ ಜಾಯಿಂಟ್ ಅಲ್ಲಿ. ವೆಲ್ಡಿಂಗ್ ಮಾಡಿರ್ತೀವಿ ಜಾಯಿಂಟ್ ಗೆ. ಅದಾದ ನಂತರ ಬ್ಲಾಕ್ ಪೇಂಟ್ ಹೊಡಿತೀವಿ. ಬ್ಲಾಕ್ ಪೇಂಟ್ ಅದು ಹೀಟ್ ಇದರಿಂದ ಕಂಟ್ರೋಲಿಂಗ್ ಮಾಡುತ್ತೆ. ಪ್ಲಸ್ ಮಳೆ ಯಾವುದು ಬರಲ್ಲ, ಮಳೆ ಬಂದ್ರು ಅದು ಲೀಕೇಜ್ ಆಗಲ್ಲ. ಪ್ಲಸ್ ನಿಮ್ಗೆ ಅಲ್ಲಿ ನೋಡಬಹುದು, ನಾವು ಅಲ್ಲಿ ಒಂದು ವಾಟರ್ ಗಟರ್ ಕೊಟ್ಟಿರ್ತೀವಿ. ಹೌದು, ಕರೆಕ್ಟ್. ಸೊ ನೀರು ಬಿದ್ದಿದ್ದು ಆ ವಾಟರ್ ಗಟರ್ ಇಂದ ಮುಂದೆ ಎಂಡಿಂಗ್ ಅಲ್ಲಿ ಎಡ್ಜ್ ಅಲ್ಲಿ ಬೀಳುತ್ತೆ. ಸೊ ಹೋಗ್ಬಿಡುತ್ತೆ. ಸೊ ನಾವು ಸಪರೇಟ್ ಆಗಿ ಗಟರ್ ಹಾಕೊಬೇಕಂತ ಗಟರ್ ನಾವೇ ಹಾಕೊಟ್ಟಿರ್ತೀವಿ. ಇನ್ಸ್ಟಾಲ್ಡ್ ಎವ್ರಿಥಿಂಗ್. ಆಮೇಲೆ ಇನ್ನೊಂದು ಲೈಕ್ ಇದು ರಸ್ಟ್ ಬರುವಂತದ್ದು ಆ ತರ ಏನಾದ್ರು? ಅದಕ್ಕೋಸ್ಕರ ನಾವು ಪೇಂಟ್ ಹೊಡಿಯೋದು. ಇವಾಗ ಏನ್ ನಾವು ಪೇಂಟ್ ಹೊಡಿತೀವಿ, ರೆಸ್ಟ್ ಬರಲ್ಲ. ನಾನು ನಿಮಗೆ ಮೊದಲೇ ಹೇಳಿದ್ದಾಗೆ ಇಯರ್ಲಿ ಅಥವಾ 2 ಇಯರ್ಲಿ ಒನ್ಸ್ ನೀವು ಪೇಂಟ್ ಹೊಡೆದ್ರೆ ಅವಾಗ ರಸ್ಟಿಂಗ್ ಆಗಲಿ ಅಥವಾ ಲೀಕೇಜ್ ಪ್ರಾಬ್ಲಮ್ ಏನು ಬರಲ್ಲ. ಮನೆ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅದೇ ರೀತಿ ಇದು ಕೂಡ. ಇದು ಬಂದು ಪೋರ್ಟಬಲ್ ಅಷ್ಟೇನೆ, ಬಟ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ನೀವು ಯಾವ ರೀತಿ ಮನೆನ ಮೇಂಟೈನ್ ಮಾಡಿ ಯಾವ ರೀತಿ ಕ್ಲೀನ್ ಆಗಿ ಇಟ್ಕೊಳ್ತೀವಿ ಅದೇ ರೀತಿ ಇದಿಟ್ರೆ ನೀವು 15 to 20 ಇಯರ್ಸ್ ಆರಾಮಾಗಿ ಇಟ್ಕೊಬಹುದು ಅಂತ ಖಂಡಿತ. ಮತ್ತೆ ಇದ್ರಲ್ಲಿ ಇನ್ನೊಂದು ಆಪ್ಷನ್ ಏನು ನಿಮ್ಗೆ ಅಂದ್ರೆ, ಇದು ಬಂದು ಫ್ರೀ ಫೈಬ್ ಇರೋದ್ರಿಂದ MSL ಮಾಡೋದ್ರಿಂದ ಸಪೋಸ್ ನೀವು ಒಂದು 5 ಇಯರ್ಸ್ ಅಥವಾ 10 ಇಯರ್ಸ್ ಯೂಸ್ ಮಾಡಿದೀರಾ, ಒಂದು 5 lakh ಅಥವಾ 10 lakh ಖರ್ಚು ಮಾಡಿ, ನಿಮ್ಗೆ ಬೇಡ ಅಂದ್ರೆ ಕೂಡ ನಾಳೆ ಯಾರಿಗಾರು ಸೇಲ್ ಮಾಡಬಹುದು. ಸೆಕೆಂಡ್ ಸೇಲ್ ಮಾಡಬಹುದಾ? ಖಂಡಿತ ಸೇಲ್ ಆಗುತ್ತೆ. ಬೇಡಿಕೆ ಇದೆ. ಯಾಕಂದ್ರೆ ಈಗ ನನಗೆ ಬೇಕು ಟೆಂಪ್ರವರಿ ಆಗಿ, ನಾನು ಹೊಸದ್ ಮಾಡಿಸಿ ಹಾಕೋಬಹುದು. ನಿಮ್ಮ ಹತ್ರ ಸೆಕೆಂಡ್ ತಗೊಂಡ್ರೆ ಅದೇ ಯೂಸ್ ಆಗುತ್ತೆ. ಕರೆಕ್ಟ್ ಆಗಿ ಕಂಡೀಷನಲ್ ಆಗಿದ್ರೆ. ನೀವು ಗಾಡಿ ಸೆಕೆಂಡ್ ತಗೊಳಲ್ವಾ? ಹಾಗೇನೆ ಇದು ಕೂಡ ಸೆಕೆಂಡ್ ಯಾರಾದ್ರೂ ಯೂಸ್ ಮಾಡ್ಕೊಂಡು. ಸೆಕೆಂಡ್ ಮಾರ್ಕೆಟ್ ಇದೆ. ಆಮೇಲೆ ಪೇಂಟ್ ಒಂದ್ಬಿಟ್ಟು ಇನ್ನೇನ್ ಮೇಂಟೆನೆನ್ಸ್ ಬರುತ್ತೆ ನಮಗೆ? ಮೇಂಟೆನೆನ್ಸ್ ಏನು, ಇಂಟೀರಿಯರ್ ಏನಿದೆ ನಿಮ್ಗೆ ಸೇಮ್ ಮನೆ ರೀತಿನೇ. ಏನು ಮೇಂಟೈನ್ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಮುರಿದಾಕ್ಬಿಟ್ರೆ ಕಟ್ ಆಗೋಗುತ್ತೆ ಅದು. ಆ ತರ ಅದು ಪ್ಲಂಬಿಂಗ್ ಆಗಲಿ, ಎಲೆಕ್ಟ್ರಿಕ್ ಅಥವಾ ಬ್ಲೈ ಬೋರ್ಡ್ಸ್, ಪ್ರತಿಯೊಂದು ಲೈಟ್ ಸ್ವಿಚ್ ಎಲ್ಲ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಕ್ಲೀನ್ ಆಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಅಲ್ವಾ? ನೀವು ಡ್ಯಾಮೇಜ್ ಮಾಡಿದ್ರೆ ಡ್ಯಾಮೇಜ್ ಎಲ್ಲದೂ ಆಗುತ್ತೆ, ಮನೆಯಲ್ಲೂ ಆಗುತ್ತೆ, ಇಲ್ಲೂ ಆಗುತ್ತೆ. ಅದು ನಮ್ಮ ಮೇಲೆ ಯಾವ ರೀತಿ ಡಿಪೆಂಡಿಂಗ್ ಇರೋದಿಲ್ಲ ಅಂತ ಹೇಳ್ತೀರಾ. ಓಕೆ. ಆಮೇಲೆ ಇನ್ನೊಂದು ಕ್ವಶನ್, ಇದನ್ನ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಏನಾದ್ರು ಬೇಕಾ? ಗವರ್ಮೆಂಟ್ ಪರ್ಮಿಷನ್ ಇಲ್ಲ. ಇದು ಬಂದು ಟೆಂಪ್ರವರಿ ಫ್ರೀ ಫೈಬ್ ಹೌಸ್. ಸೊ ಇದು ಟೆಂಪ್ರವರಿ ಹೌಸ್ ಇರೋದ್ರಿಂದ ಇದಕ್ಕೆ ಯಾವ್ದು ಪರ್ಮಿಟ್ ಆಗಲಿ ಅಥವಾ BBMP ಅಥವಾ ನೀವು ಔಟ್ಸೈಡ್ ಆದ್ರೂ ಕೂಡ ಗವರ್ಮೆಂಟ್ ಇಂದ ತಗೊಬೇಕು ಪರ್ಮಿಷನ್ ಲೆಟರ್, ಅದೇನಿಲ್ಲ. ಯಾಕೆಂದ್ರೆ ಇದು ಬಂದು ಟೆಂಪ್ರವರಿ ಹೌಸ್. ನೀವು ಟೆಂಪ್ರವರಿ ಟೆಂಟ್ ಏನ್ ಹಾಕುತ್ತೆ ಆ ರೀತಿ ಮಾಡುವಂತ. ಸೊ ಇದ್ರ ಯಾವ್ದು ಟ್ಯಾಕ್ಸ್ ಆಗಲಿ ಯಾವ್ದು ನಿಮ್ಗೆ ಬರಲ್ಲ. ಟ್ಯಾಕ್ಸ್ ಇಲ್ಲ, ಪರ್ಮಿಷನ್ ಬೇಕಾಗಿಲ್ಲ. ಓಕೆ. ನಾವು ಏನ್ ಮನೆ ಕರೆಂಟ್ ಇರುತ್ತೆ ಅದನ್ನ ಇದಕ್ಕೆ ಕೊಟ್ಕೋಬಹುದಾ? ಹೌದು, ಅದಕ್ಕೆ ನಾವು KBR ಏನು ಅಬ್ಜೆಕ್ಷನ್ ಬರ್ತಿಲ್ಲ. ನೀವು ಬೇಕಂದ್ರೆ ಮೀಟರ್ ಇಟ್ಕೊಬಹುದು ಸಪರೇಟ್ ಆಗಿ. ಇಲ್ಲ ಬೇಡ ನಮ್ಗೆ ಟೆಂಪ್ರವರಿಗೋಸ್ಕರ ನೀವೇನು ನಿಮ್ಮ ಹತ್ರ ಮೀಟರ್ ಇರುತ್ತೆ ಅದನ್ನೇ ಕಂಟ್ರೋಲ್ ಆಗಿ ಹೇಳ್ಕೊಬಹುದು ಅಂತ ಏನು ಅಬ್ಜೆಕ್ಷನ್ ಬರಲ್ಲ. ಓಕೆ. ಯಾಕಂದ್ರೆ ಇದು ಬಂದು ಟೆಂಪ್ರವರಿ ಹೌಸಸ್. ಸೊ ಟೆಂಪ್ರವರಿ ಇದ್ದಾಗ ನೀವು ಯಾವ್ದೋ ಟೆಂಪ್ರವರಿ ಲೆಕ್ಕನೇ ಬರುತ್ತೆ. ನೀವು ಸಪರೇಟ್ ಆಗಿ ಅದು ಪರ್ಮನೆಂಟ್ ಆಗಿ ನಾನು ಟ್ಯಾಕ್ಸ್ ಕಟ್ಟಬೇಕು ಅಥವಾ ನೀವು ಸಪರೇಟ್ ಬೋರ್ಡ್ ತಗೊಬೇಕು, ಆ ತರ ಯಾವ್ದು ಅಬ್ಜೆಕ್ಷನ್ ಇರೋದಿಲ್ಲ. ಆಮೇಲೆ ಇನ್ನೊಂದು ಕ್ವಶನ್, ತಾವು ಓನ್ಲಿ ಬೆಂಗಳೂರು ಮಾತ್ರ ಸರ್ವಿಸ್ ಮಾಡ್ತೀರಾ? ಆಲ್ ಓವರ್ ಕರ್ನಾಟಕ ಈ ತರ ಡೆಲಿವರಿ? ನಮ್ದು ಆಲ್ ಇಂಡಿಯಾ ಇದೆ. ಆಲ್ ಇಂಡಿಯಾ? ಹೌದು. ಓಕೆ. ನಮ್ದು ಬಂದು ಬ್ರಾಂಚಸ್ ಇದು ಬೆಂಗಳೂರು ಹೆಡ್ ಆಫೀಸ್. ನಮ್ದು ಬಂದು ಹೈದರಾಬಾದ್ ಇದೆ, ಆಂಧ್ರ ಪ್ರದೇಶ ಇದೆ, ಕರ್ನೂಲ್ ಇದೆ, ಪ್ಲಸ್ ಡೆಲ್ಲಿ ಕೂಡ ಇದೆ, ಕೇರಳ ಇದೆ. ಸೊ ನಿಮ್ಗೆ ಎಲ್ಲಿ ಬೇಕಾದ್ರೂ ನಾವು ಬಿಡದಿ ಟೊಯೋಟಾ ದೊಡ್ಡ ಕಂಪನಿ ಕೊಟ್ಟಿದೀವಿ. ಹೌದು. ಬಿಲ್ಡರ್ಸ್ ಬಂದು ದೊಡ್ಡ ಪ್ರೆಸ್ಟೀಜ್ ಆಗ್ಲಿ, ಟೊಯೋಟಾ ಅವ್ರಿಗೆ ಆಗ್ಲಿ ಎಲ್ಲ ದೊಡ್ಡ ಕಂಪನಿಗೆ ಸಪ್ಲೈ ಮಾಡಿದ್ವಿ. ಮಧ್ಯಪ್ರದೇಶ, ಕಲ್ಕತ್ತಾ. ಲಾಸ್ಟ್ ವೀಕ್ ತಾನ ನಾವು ಕಲ್ಕತ್ತಾ ಟೊಯೋಟಾ ಕಂಪನಿಗೆ ಟಾಯ್ಲೆಟ್ ಇಶ್ಯೂ ಮಾಡಿದ್ವಿ, ACP ಕ್ಯಾಬಿನ್. ಸೊ ಟಾಯ್ಲೆಟ್ ಜಾಸ್ತಿ ಹೋಗುತ್ತಲ್ವಾ ಇಲ್ಲಿ? ಟಾಯ್ಲೆಟ್ ಆಫೀಸ್ ಕ್ಯಾಬಿನ್ ಮತ್ತೆ ಇದು ಕಾರ್ಪೊರೇಟ್ ಆಫೀಸ್ ಇಂಟೀರಿಯರ್ ಏನಿದೆ, ಬಂಕ್ ಫಾರ್ಮ್ ಸೆಕ್ಯೂರಿಟಿ ಕ್ಯಾಬಿನ್ಸ್. ಹೌದು. ಮತ್ತೆ ಫಾರ್ಮ್ ಹೌಸ್ ಇವಾಗ ಜಾಸ್ತಿ ಇದೆ. ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್. ಯಾಕಂದ್ರೆ ಈಗ ಫಾರ್ಮ್ ಹೌಸಸ್ ಎಲ್ಲ ಕಡೆ ಇರೋದು ಟ್ರೆಂಡ್ ಆಗ್ಬಿಟ್ಟಿದೆ. ಫಾರ್ಮ್ ಲ್ಯಾಂಡ್ ತಗೊಂತಾರೆ, ಈ ತರದೊಂದು ತಗೊಂಡೋಗಿ ಇಟ್ಬಿಟ್ರೆ ಮುಗೀತು. ನೀವು ಯಾವಾಗ ಬೇಕಾದ್ರೂ ಹೋಗಿ ಸ್ಟೇ ಮಾಡಬಹುದು. ಕರೆಕ್ಟ್. ಟೆಂಪ್ರವರಿಗೂ ಇಟ್ಕೊಬಹುದು. ಇದ್ರಲ್ಲಿ ಇನ್ನೊಂದು ಆಪ್ಷನ್ ನಿಮ್ಗೆ ಏನಂದ್ರೆ ಮೇಜರ್, ಸಪೋಸ್ ನೀವು ಸೇಲ್ ಮಾಡಕ್ ಆಗಿಲ್ಲ, ನಾವ್ ಯಾರನ್ನ ಹುಡ್ಕೊಂಡು ಹೋಗೋಣ, ಎಲ್ಲಿ ಕೊಡೋದು ಗೊತ್ತಿಲ್ಲ, ನೀವು ಅದನ್ನ ಸ್ಕ್ರಾಪ್ ಮಾಡಿ ಸೇಲ್ಗೆ ಹಾಕಿದ್ರು ಕೂಡ ಗುಜರಿಲಿ ಹಾಕಿದ್ರು ನಿಮ್ಗೆ ವ್ಯಾಲ್ಯೂ ಇದೆ. 50% ಬಂದೇ ಬರುತ್ತೆ. 50% ಬಂದೇ ಬರುತ್ತೆ. ಬಂದು ನಿಮ್ಗೆ 80% MS ಸ್ಟ್ರಕ್ಚರ್ ಇರೋದು. ಇನ್ 20% ಮಾತ್ರ ಇಂಟೀರಿಯರ್ ಪ್ಲೈ ಆಗಲಿ ಬೇರೆ ಒಂದು ಮಟೀರಿಯಲ್ಸ್ ಇರೋದು. ಸೊ ನಾಳೆ ನೀವು ಸ್ಕ್ರಾಪ್ ಹಾಕಿದ್ರೆ ಕಬ್ಬಣ ನಿಮಗೆ ಗೊತ್ತು ಎಷ್ಟು ರೇಟ್ ಸಿಗುತ್ತೆ. ಒಳ್ಳೆ ರೇಟ್ ಇದೆ ಸರ್. ಸೊ ನೀವು ನಾಳೆ ಸ್ಕ್ರಾಪ್ ಹಾಕಿದ್ರೆ ನಿಮ್ಗೆ ಮಿನಿಮಮ್ ದುಡ್ಡು ಅಂತೂ ಬಂದೇ ಬರುತ್ತೆ ಅಂತ ಹೇಳ್ತೀರಾ. ಆಲ್ಮೋಸ್ಟ್ ನಿಮ್ಗೆ 60 to 70% MS ಸ್ಕ್ರಾಪ್ ದುಡ್ಡೇ ಬರುತ್ತೆ, ನೀವು ಸೇಲ್ ಮಾಡಕ್ ಆಗಿಲ್ಲ ಅಂದ್ರು. ಓಕೆ. ಆಮೇಲೆ ನನ್ನ ಲಾಸ್ಟ್ ಕ್ವಶನ್ ಏನಂತಂದ್ರೆ, ಪ್ರೈಸಿಂಗ್ ಮತ್ತೆ ಮಾಡೋಕೆ ತಗೊಳ್ಳುವಂತಹ ಟೈಮ್. ಫಸ್ಟು ಒಂದು 2 BHK ಈಗ ನಾವು ನೋಡ್ಕೊಂಡ್ ಬಂದ್ವಲ್ಲ, ಆ ಥರ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊತೀರಾ ನೀವು ಮಾಡ್ಕೊಡೋದಕ್ಕೆ? ಆ್ಯಂಡ್ ಆರ್ಡ್ರ್ ಯಾವ ಥರ ಮಾಡ್ಬೇಕು ನಾವು ಆ್ಯಕ್ಚುಲಿ? ಸರ್ ಆರ್ಡ್ರ್ ಅಂದರೆ ಈಗ ನಮ್ಮದು ನೆಟ್ಟಲ್ಲಿ ನಿಮಗೆ ಯೂಟ್ಯೂಬ್ ಇದೆ, ಮತ್ತು ಗೂಗಲ್ ಇದರಲ್ಲಿ AR ಪೋರ್ಟಬಲ್ ಅಂತ ಹೊಡೆದ್ರೆ ನಿಮ್ಗೆ ಆಟೋಮೆಟಿಕ್ ಬರುತ್ತೆ ಡೀಟೇಲ್ಸ್ ಎಲ್ಲ. ನಿಮ್ಮ ವೆಬ್ಸೈಟ್ ಇದೆಯಾ? ವೆಬ್ಸೈಟ್ ಇದೆ. ಸರಿ. ಗೂಗಲ್ ಸರ್ಚ್ ಮಾಡಿದ್ರೆ ನಮ್ದು ಬರುತ್ತೆ AR ಪೋರ್ಟಬಲ್ ಅಂತ. ಅದರಲ್ಲಿ ಕಾಂಟ್ಯಾಕ್ಟ್ ನಂಬರು, ಇಮೇಜಸ್ ಪ್ರತಿಯೊಂದು ಇದೆ. ಓಕೆ. ನೀವು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಸೇಲ್ಸ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರಿ. ಸೊ ನೀವು ಇಲ್ಲಿ ಬರ್ಬೋದು, ಇಲ್ಲ ನಿಮಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಡೀಟೇಲ್ಸ್ ಆಗಲಿ, ಕೊಟೇಶನ್ ಆಗಲಿ ಪ್ರತಿಯೊಂದು ಕೂಡ ಇದು ಮಾಡ್ತೀವಿ. ಕೊಡ್ತೀರಾ ನೀವು? ಖಂಡಿತ ಕೊಡ್ತೀವಿ. ಓಕೆ. ಸೊ ನಮ್ಮದಲ್ಲಿ ಬಂದು ನಿಮಗೆ 2 BHK ಬೇಕಂದ್ರೆ ಮಿನಿಮಮ್ 3 weeks
3 ವಾರ 3 ವಾರದಲ್ಲಿ ಕೊಡ್ತೀವಿ. ಓಕೆ ಓಕೆ. ಇಲ್ಲ ಅದು ಸೈಜ್ ಮೇಲೆ ಹೋಗುತ್ತೆ. ನೀವು ಸ್ಕ್ವೇರ್ ಫೀಟ್ ಸಪೋಸ್ ಜಾಸ್ತಿ ಇದ್ರೆ ಸ್ವಲ್ಪ 1 ವೀಕ್ ಎಕ್ಸ್ಟ್ರಾ ಆಗ್ಬೋದು. ಸಪೋಸ್ ಇನ್ನ ಕಡಿಮೆ ಸೈಜ್ ಅಂದ್ರೆ ನಿಮ್ಗೆ ವಿತಿನ್ 2 ವೀಕ್ಸ್ 3 ವೀಕ್ಸ್ ಅಲ್ಲಿ ನಿಮಗೆ ವಿತಿನ್ 1 ಮಂತ್ ಒಳಗಡೆ ಇಂಟೀರಿಯರ್ ಅದು ಫಿನಿಶ್ ಹೋಗುತ್ತೆ. ಇಂಟೀರಿಯರ್ ಫಿನಿಶ್ ನಿಮಗೆ ಸ್ವಲ್ಪ ಟೈಮ್ ತಗೊಬಹುದು. ಇಂಟೀರಿಯರ್ ಪೇಂಟ್ ಎಲ್ಲ ಹೊಡೆದಿ ನಾರ್ಮಲ್ ಬೇಸಿಕ್ ಅಲ್ಲಿ ಅಂದ್ರೆ ನಿಮಗೆ 2 ವೀಕ್ಸ್ ಎಲ್ಲ ರೆಡಿ ಆಗುತ್ತೆ. 2 ವಾರದ ಒಳಗಡೆನೆ ರೆಡಿ ಆಗುತ್ತೆ. ಒಂದು 10 ದಿನದಲ್ಲಿ ಮಾಡ್ಕೊಟ್ಟಿದ್ದೆ ನೀವು? 10 ಇಲ್ಲ 1 ವೀಕಲ್ಲೇ ಆಗೋಗುತ್ತೆ. ರೆಡಿ ಮಾಡಿದ್ದಿದೆ? ಖಂಡಿತ ಇದೆ. ಓಕೆ. ಆಮೇಲೆ ಇವಾಗ ಪ್ರೈಸಿಂಗ್ ಅಂತ ಬಂದಾಗ ತಮ್ಮದು ಸ್ಕ್ವೇರ್ ಫೀಟ್ ಪ್ರೈಸ್ ಇರುತ್ತಾ ಅಥವಾ ಒಂದು ಯೂನಿಟ್ಗೆ ಎಷ್ಟು ಅಂತ ಪ್ರೈಸ್ ಇರುತ್ತೆ? ನಮ್ದು ಸ್ಕ್ವೇರ್ ಫೀಟ್ ಬರುತ್ತೆ. ಎಷ್ಟು ಸರ್ ಸ್ಕ್ವೇರ್ ಫೀಟ್? ಎಷ್ಟು ಸರ್ ನಮ್ದು ಸ್ಕ್ವೇರ್ ಫೀಟ್ ಬಂದು 1400 ಬರುತ್ತೆ. 1400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು, ಬೇಸಿಕ್. ಅದರಲ್ಲಿ ನಿಮ್ಗೆ ಏನಂದ್ರೆ ಬೇಸಿಕ್ ರೇಟ್ ಬರುತ್ತೆ, ಬಟ್ ಓನ್ಲಿ ಕ್ಯಾಬಿನ್ ಸ್ಕ್ವೇರ್ ಫೀಟ್ ಬರುತ್ತೆ. ಗೊತ್ತಾಯ್ತು. ಇಂಟೀರಿಯರ್ ನೀವೇನು ಎಕ್ಸ್ಟ್ರಾ ತೆಗೆದ ಬಂದು ಅಡಿಷನಲ್ ಬರುತ್ತೆ. ನಾವು ಟಾಯ್ಲೆಟ್ ಬೇಕು ಬರುತ್ತೆ. ಹೌದು ಹೌದು. ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಫಿನಿಶಿಂಗ್ ಬಂದು ಪ್ಲೈನ್ ಫಿನಿಶಿಂಗ್ ಬರುತ್ತೆ ನಿಮಗೆ. ಓಕೆ. ಅದರಲ್ಲಿ ಅಡಿಷನಲ್ ಏನಂದ್ರೆ ನಿಮಗೆ ಸಪೋಸ್ ಟಾಯ್ಲೆಟ್ ಬೇಕು ಅಥವಾ ಪ್ಯಾಂಟ್ರಿ ಬೇಕು, ರೂಮ್ ಬೇಕು, ಹೋಗ್ಬೇಕು, ಆ ಥರ ಅಡಿಷನಲ್ ಇರುತ್ತೆ. ಸೊ ನೀವು ಬಲ್ಕಲ್ಲಿ ತಗೊಂಡಾಗ ಏನಾಗುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ, ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಓಕೆ ಓಕೆ. ಇನ್ಕ್ಲೂಡಿಂಗ್ ಇದ್ದಾಗ ನೀವು ಸಪರೇಟ್ ತಗೊಂಡ್ರೆ ಅವಾಗ ಸ್ವಲ್ಪ ಕಾಸ್ಟ್ ಅಡಿಷನಲ್ ಆಗ್ಬೋದು. ಓಕೆ. ಅದೇ ನೀವು ಇನ್ಕ್ಲೂಡಿಂಗ್ 2 BHK ಗೆ ತಗೊಂಡಾಗ ಇನ್ಕ್ಲೂಡಿಂಗ್ ಎಲ್ಲ ಇರುತ್ತೆ. ಅದ್ರ ಮೇಲೆ ನಾವು ರೇಟ್ ಬೇಸಿಸ್ ಮಾಡ್ತೀವಿ. ನೀವು ಆ ಥರನೂ ಮಾಡ್ತೀರಾ? ಹೌದು. ಪ್ಲೇನ್ ಆಗಿ ಕೊಟ್ಬಿಟ್ಟು ಅಡಿಷನ್ ಮಾಡ್ಬೋದು, ಇಲ್ಲ ಒಂದು ಆನ್ ಅವರೇಜ್ 2 BHK ಬೇಕು ಅಂದ್ರೂ ಮಾಡ್ಕೊಡ್ತೀರಾ. ಯಾಕಂದ್ರೆ ಇವಾಗ ಪ್ರೀಮಿಯಂ ಬೇಕು ಅಂದ್ರೆ ನಿಮ್ಮ ಆಫೀಸ್ ಮಾಡಿದ್ದೀರಲ್ವಾ, ಸೂಪರ್ ಆಗಿ ಮಾಡಬೇಕು, ನೋಡಕ್ ಚೆನ್ನಾಗಿರಬೇಕು, ಅದೆಲ್ಲ ಏನು ಕಾಸ್ಟ್ ಮಾಡ್ತಾ ಇದ್ದೀರಾ ಸರ್ ಇವಾಗ? ಸರ್ ಅದು ಡಿಪೆಂಡಿಂಗ್ ಆನ್ ನಿಮ್ಮ ಸೆಲೆಕ್ಷನ್ ಮೇಲೆ ಹೋಗುತ್ತೆ. ಈಗ ಕೆಲವರು ಟೈಲ್ಸೇ ಬೇಕಂತಾರೆ, ಹೌದು. ಕೆಲವರು ಕೆಳಗಡೆ ಫ್ಲೋರಿಂಗ್ ಇದ್ರೆ PVC ಸಾಕೋಸುತ್ತೆ. ಈಗ ನಾವು ತೋರಿಸ್ದಲ್ವಾ, ಹೌದು ಹೌದು. PVC ಅಲ್ಲಿ ನೀವು ತಗೊಬಹುದು. ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಈಗ PVC ಒಂದು ರೇಟ್ ಇರುತ್ತೆ, ಇಲ್ಲ ಟೈಲ್ಸ್ ಕೂಡ ಕೊಡಬಹುದು. ಟೈಲ್ಸ್ ಒಂದು ರೇಟ್, ಇಲ್ಲ ಬೇರೆ ಇಂಟೀರಿಯರ್ ನಮಗೆ ವಾಲ್ ಟೈಪ್ ಮಾಡೋದ್ರಲ್ಲಿ ಕಲರ್ ಹೊಡೆದ್ಬಿಟ್ರೆ ಸಾಕು ಪೇಂಟ್ ಅಂದ್ರೆ ಅದು ಕೂಡ ಸಿಗುತ್ತೆ. ಆ ಥರನೂ ಮಾಡ್ಕೊಡ್ತೀರಾ? ಅಂದ್ರೆ ನೀವು ಸೆಲೆಕ್ಷನ್ ಡಿಪೆಂಡಿಂಗ್ ಆನ್ ಯುವರ್ ಸೆಲೆಕ್ಷನ್. ಓಕೆ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಿಮ್ದು ಒಂದು ಆಫೀಸ್ ಮಾಡಿದ್ದೀರಾ, ಪ್ರೀಮಿಯಂ ಆಫೀಸ್, ಹೊರಗಡೆನೂ HCP ಶೀಟು, ಒಳಗಡೆನೂ ಇದು ಏನೂ ನಮ್ಮ ಮಾರ್ಬಲ್ ಶೀಟು, ಒಳಗಡೆ ನಮಗೆ ಆಕ್ಚುಲಿ ಫುಲ್ಲಿ ಫಿನಿಶ್ಡ್ ಸೂಪರ್ ಆಗಿ ಮಾಡಿದ್ದೀರಾ. ಆ ರೀತಿ ಒಂದು ಪ್ರೀಮಿಯಂ ಹೋಗ್ಬೇಕು ಅಂದ್ರೆ ಎಷ್ಟು ಆಗ್ಬೋದು ನಿಮ್ಮ ಪ್ರಕಾರ ಸ್ಕ್ವೇರ್ ಫೀಟ್? ಸರ್ ನಿಮಗೆ ಒಂದು ಸ್ಕ್ವೇರ್ ಫೀಟ್ ಅದು ನಿಮಗೆ 2500 ಇಂದ 3000 ಒಳಗಡೆ ಬರುತ್ತೆ. ಆ ರೇಟಲ್ಲಿ ಬರುತ್ತೆ. ಓಕೆ ಓಕೆ ಓಕೆ. ಆ್ಯಂಡ್ ನಿಮ್ಮದು ಮಿನಿಮಮ್ ಇಷ್ಟೇ ಆರ್ಡರ್ ಕೊಡಬೇಕು ಅಂತ ಇದೆಯಾ? ಎನಿಥಿಂಗ್ ಒಂದು ಇದ್ರ ಕ್ಯಾಬಿನ್, ಸೆಕ್ಯೂರಿಟಿ ಕ್ಯಾಬಿನ್ ಆದರೂ ನೀವು ಸೇಲ್ ಮಾಡಕ್ಕೆ ರೆಡಿ ಇದ್ದೀರಾ? ಸರ್ ನಿಮಗೆ ಬೇಸಿಕ್ ನಮಗೆ ಒಂದು ಟಾಯ್ಲೆಟ್ ಕ್ಯಾಬಿನ್ ಅಥವಾ ಸೆಕ್ಯೂರಿಟಿ ಕ್ಯಾಬಿನ್ 3x3 ಇಂದನೂ ಸ್ಟಾರ್ಟ್ ಆಗುತ್ತೆ. ಆ ರೇಟಿಂದನೂ ಸ್ಟಾರ್ಟ್ ಆಗುತ್ತೆ. ಆ ಇದ್ರ ಸೈಜ್ ಇಂದನೂ 3x3 ಇಂದ ಹಿಡಿದು ನೀವು ಅಪ್ ಟು ಎಲ್ಲಿವರೆಗೂ ಸೈಜ್ ಬೇಕು ನೋಡ್ಕೊಂಡ್ ಬಂದ್ವಲ್ಲ, 50 ಅಡಿ. ಯಾಕಂದ್ರೆ ಎಲ್ಲ ಬಿಲ್ಡರ್ಸ್ ತಗೊಳ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರೆ ಸೇಮ್ ಅದು ಇಂಟೀರಿಯರ್ ಫಿನಿಶಿಂಗ್ ನಾವೆಲ್ಲ ಕೂಡ ಬಿಗ್ ಬಿಲ್ಡರ್ಸ್ಗೆ ಕೊಟ್ಟಿರೋದು. ಪ್ರೆಸ್ಟೀಜ್ ಅಲ್ಲಿ ನೋಡಿ ಕೊಟ್ಟಿದ್ದೀವಿ. ಇವಾಗ ಇಶಾ ಫೌಂಡೇಶನ್ ತೋರಿಸ್ತೆ, ಹೌದು ಹೌದು, ಅದು ಎಲ್ಲರಿಗೂ ಗೊತ್ತಿರೋದೆ, ಅಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಬಿಲ್ಡರ್ಸ್ ಇದೆ, ಯಾವ ದೊಡ್ಡ ಬಿಲ್ಡರ್ಸ್ ಪ್ರತಿಯೊಬ್ಬರಿಗೂ ನಮ್ದೇ ಸೆಲ್ ಇದೆ. ಅದನ್ನ ನೀವು ಬೇಕಾದ್ರೆ ನೋಡ್ಬೋದು, ಸರ್ವಿಸ್ ಕೊಟ್ಟಿದ್ದೀವಿ, ಕೊಡ್ತಾ ಇದೀವಿ, ನೋಡ್ಬೋದು. ಇದ್ರ ಮೇಲ್ಗಡೆ ನಿಮ್ಗೆ ಗ್ಯಾರಂಟಿ ವಾರಂಟಿ ಅಂತ ಏನಾದ್ರು ಬರುತ್ತಾ? ನಮ್ಗೆ ನಿಮ್ಗೇನು ಬರಲ್ಲ, ನಾವು 1 year ಗ್ಯಾರಂಟಿ ಕೊಟ್ಟಿರ್ತೀವಿ. 1 year ಕೊಟ್ಟಿರ್ತೀರಾ? ಖಂಡಿತ. ಸೊ ಅದರಲ್ಲೇ ನಿಮ್ಗೆ ಏನೇ ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ ಆದ್ರೆ ನಾವು ಅದನ್ನ ಸರ್ವಿಸ್ ಮಾಡ್ಕೊಡ್ತೀರಾ ಫ್ರೀ ಆಗಿ. ಮ್ಯಾನುಫ್ಯಾಕ್ಚರ್ ಡ್ಯಾಮೇಜ್ ಆದ್ರೆ ಅದು ನಮ್ದು ಇದಿರಲ್ಲ. ಏನೇ ಡ್ಯಾಮೇಜ್ ಇದ್ರೆ ಅದು ಪೇಡ್ ಸರ್ವಿಸ್ ಆಗುತ್ತೆ. ಒಂದು ಕ್ವಶನ್ ಇದೆ ನಂದು, ಲೈಕ್ ಶಿಪ್ಪಿಂಗ್ ಮಾಡ್ತಿರಲ್ಲ, ಆ ಶಿಪ್ಪಿಂಗ್ ಚಾರ್ಜಸ್ ಏನಾದ್ರು ಇರುತ್ತಾ? ಹೌದು, ಶಿಪ್ಪಿಂಗ್ ಅಲ್ಲಿ ಎಕ್ಸ್ಟ್ರಾ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ 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 ಓಕೆ. ಈಗ ನಾನು ಹೇಳಿದ್ರೆ ನಿಮಗೆ 40 up to 42x12 feet ವರೆಗೂ ನೀವು ಟ್ರಾನ್ಸ್ಪೋರ್ಟ್ ಸಿಂಗಲ್ ಮಾಡಬಹುದು. ಒಂದೇ ಇದ್ರಲ್ಲಿ ಕಳಿಸ್ಬಿಡ್ಬೋದು, ಇದನ್ನ ಒಂದೇ ಇದ್ರಲ್ಲಿ ಕಳಿಸ್ಬೋದು. ಖಂಡಿತ. ಕರೆಕ್ಟಾ? ಓಕೆ ಓಕೆ ಓಕೆ. ಅದನ್ನ ಮೇಲೆ ಈಗ ನಾವಲ್ಲೇನು ದೊಡ್ಡ ಸೈಜ್ ನೋಡೋದು, ಆ ದೊಡ್ಡ ಸೈಜ್ ನಿಮಗೆ ಡಿವೈಡ್ ಮಾಡಿದಾಗ ಅದು ಸೇಮ್ 40 feet 30 feet ಎಷ್ಟು ಬೇಕು ಅದನ್ನ ನಾವು ಡಿವೈಡ್ ಮಾಡ್ಕೊಂಡು ಅದನ್ನ ಸಿಂಗಲ್ ವೆಹಿಕಲ್ ಅಲ್ಲಿ ಡೂ ಮಾಡಬಹುದು. ನೀವು ಕಳಿಸ್ತಿರಲ್ಲ ವೆಹಿಕಲ್ ಮನೆ ಹತ್ರ ಬಂತು, ನಾವು ಅದನ್ನ ಇಳಿಸ್ಕೊಳ್ಳೋದು ಹೇಗೆ? ಕ್ರೇನಲ್ಲಿ ಇಳಿಸ್ಬೇಕು, ಕ್ರೇನ್ ಅರೇಂಜ್ ಮಾಡಬೇಕು. ಹೌದು. ಇವಾಗ ನೀವೇನಾಗುತ್ತೆ, ಸಪೋಸ್ ಲೆಂತ್ ಜಾಸ್ತಿ ಇದೆ ಅಂದ್ರೆ ನಿಮಗೆ 2 ಹೈಡ್ರಾ ಬೇಕಾಗುತ್ತೆ. ಕ್ರೇನ್ ಹೈಡ್ರಾ ಅಥವಾ F15 ಆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಗಲ್ ಅಪ್ ಟು 20 feet ವರೆಗೂ ನೀವು ಸಿಂಗಲ್ ಕ್ರೇನಲ್ಲಿ ಲಿಫ್ಟ್ ಮಾಡಿ ನಾವು ನಿಮಗೆ ಉಕ್ ಕೊಟ್ಟಿದ್ದೀವಿ. ಅಲ್ಲಿ ಆ ಉಕ್ಕಲ್ಲಿ ನೀವು ಅದನ್ನ ಚೈನ್ ಹಾಕ್ತಾರೆ, ಚೈನ್ ಅಥವಾ ಬೆಲ್ಟ್ ಹಾಕಿ ಉಕ್ಕಿಂದ ನಾವು ಲಿಫ್ಟ್ ಮಾಡಿ ನೀವು ಎಲ್ಲಿ ಬೇಕಲ್ಲಿ ಇಟ್ಕೋಬಹುದಾ ಆರಾಮಾಗಿ? ಹೌದು. ಅದಕ್ಕೆ ಇದನ್ನ ನಾವು ಫ್ರೀ ಫ್ಯಾಬ್ ಅಂತ ಕರೆಯೋದು. ಇದು ಪೋರ್ಟಬಲ್, ನೀವು ಎಲ್ಲಿ ಯಾವಾಗ ಬೇಕಾದ್ರೂ ಇಟ್ಕೊಬಹುದು. ಈಗ ಇಲ್ಲಿ ಇಟ್ಟಿದ್ದೀರಾ, ನೀವು ನಾಳೆ ಬೇಡ ನಾನು ಒಂದ್ 2 ತಿಂಗಳು ಇದ್ದೀನಿ ಮತ್ತೆ ಬೇರೆ ಕಡೆ ತಗೊಂಡು ಹೋಗ್ಬೇಕಂದ್ರೆ ನೀವು ಅದೇ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅದನ್ನ ಲಿಫ್ಟ್ ಮಾಡ್ಕೊಂಡೋಗಿ ಕಳಿಸ್ಬೋದು. ಒಂದು ಕ್ವಶನ್ ಇದೆ, ಯಾರಾದ್ರೂ ಈ ತರ ತಗೊಳ್ಳೋದಕ್ಕೆ ಪ್ರತಿ ಸತಿ ಲಿಫ್ಟ್ ಯೂಸ್ ಮಾಡೋದು ಬೇಡ, ನನಗೆ ಟ್ರಾಲಿ ಮಾಡೆಲ್ ಮಾಡ್ಕೊಡಿ, ಒಂದೆರಡು ವೀಲ್ ಅಟ್ಯಾಚ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ. ಸರಿ ಸರ್, ವೀಲು ಬರುತ್ತೆ, ಆದ್ರೆ ಅದನ್ನ ಲಾಂಗ್ ನೀವು ತಗೊಂಡೋಗಲ್ಲ ಅಂತೀರಾ? ಇವಾಗ ಇಲ್ಲಿಂದ ಸ್ವಲ್ಪ ದೂರ ತಗೊಬಹುದು. ನೀವು ಮೈನ್ ರೋಡ್ ಅಲ್ಲಿ ಅಷ್ಟು ವೀಲ್ ತಗೊಂಡು ಆ ದೊಡ್ಡ ಕ್ಯಾಬಿನ್ ಇದು ಮಾಡಕ್ ಆಗಲ್ಲ. ಚಿಕ್ಕದಕ್ಕೆ ಆಗ್ಬೋದು, ಬಟ್ ನೀವು ಲಾಂಗ್ ಅದನ್ನ ಟರ್ನ್ ಮಾಡಕ್ಕಾಗಲ್ಲ. ಈಗ ನೀವು ಒಂದು ಆಫೀಸು ಅಥವಾ ಒಂದು ಫ್ಯಾಕ್ಟ್ರಿ ಒಳಗಡೆ ನೀವು
ಶಿಫ್ಟ್ ಮಾಡ್ಕೊಬೋದು, ಮೂವ್ ಮಾಡ್ಬೋದು. ಈಗ ನೀವು ಇಲ್ಲಿ 1 ಎಕರೆ ಫ್ಯಾಕ್ಟ್ರಿ ಇದೆ, ಈ ಮೂಲೆಯಿಂದ ನೀವು ಆ ಕಡೆ ಶಿಫ್ಟ್ ಮಾಡ್ಬೋದು. ಅದಕ್ಕೆ ವೀಲ್ ಹಾಕಿದ್ರೆ ಓಕೆ. ರೋಡ್ ಮೇಲೆ ತಗೊಂಡು ರೋಡ್ ಮೇಲೆ ಲಾಂಗ್ ಆದ್ರೆ ಅದೇ ನೀವು ಅದನ್ನ ತಗೊಂಡು ಲಾಂಗ್ ಹೇಳ್ಕೊಂಡು ಹೋಗಕ್ಕಾಗಲ್ಲ. 5 ಕಿಲೋಮೀಟರ್ 10 ಕಿಲೋಮೀಟರ್ ಆಗಿ ನೀವು ಬೇಕಾದ್ರೆ ಶಿಫ್ಟ್ ಮಾಡ್ಕೊಂಡು ತಗೊಂಡು ಅಲ್ಲಿ ಇಳಿಸ್ಕೊಬಹುದು. ನೀವು ಲೋಕಲ್ ಇಂಟರ್ನಲ್ ನೀವು ಬೇಕಾದ್ರೆ ಶಿಫ್ಟ್ ಮಾಡಿ. ಈಗ ನೀವು ಈ ಕಡೆ ಇಟ್ಟಿದ್ದೀರಾ ಮತ್ತೆ ಆ ಕಾರ್ನಲ್ಲಿ ಇಡಬೇಕು, ಅದನ್ನ ವೀಲಲ್ಲಿ ತಗೊಂಡೋಗಿ ಅಲ್ಲಿ ನೋಡಿ ನೀವು ವೀಲ್ ಹಾಕಿದೀವಿ, ಅದು ಸೇಮ್ ವೀಲ್ ಇದೆ, ಅಲ್ಲಿ ಹಾಕಿದಾರಲ್ಲ ವೀಲ್, ಆ ACP ವೀಲ್ ಕೊಟ್ಟಿದ್ದೀವಿ. ಆ ಥರ ಮಾಡ್ಬೋದು, ಆ ರೀತಿ ವೀಲ್ ಕೊಡ್ತೀರಾ? ಓಕೆ. ಸೊ ಆ ವೀಲ್ ಆಪ್ಷನ್ ಇರುತ್ತೆ ಚಿಕ್ಕ ಕ್ಯಾಬಿನ್ಗೆ. ದೊಡ್ಡ ಕ್ಯಾಬಿನ್ ಅಂದ್ರೆ ಅದು ಹೆವಿ ತಡೆಯಲ್ಲ. ಸೊ ಅದರಿಂದ ನಾವು ವೀಲ್ ಅದನ್ನ ಕೊಡೋಕ್ಕಾಗಲ್ಲ ದೊಡ್ಡ ಕ್ಯಾಬಿನ್. ಓಕೆ, ಸೂಪರ್ ಸರ್. ಆಲ್ಮೋಸ್ಟ್ ಎಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಸೊ ಫೈನಲ್ ಆಗಿ ಕೇಳೋದು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಕಾಲ್ ಸರ್? ನೀವು ಎನಿ ಟೈಮ್ ಕಾಲ್ ಮಾಡಿ, ಎನಿ ಟೈಮ್. ಓಕೆ, 24 hours ಸರ್ವಿಸ್ ಇದೆ. ಸಂಡೇಸು ಕೂಡ ಇದೆ. ಸಂಡೇ ವಿಸಿಟ್ ಮಾಡ್ಬೋದಾ? ಇಲ್ಲಿ ವಿಸಿಟ್ ಮಾಡ್ಬೋದು. ಸಂಡೇ ವಿಸಿಟ್ ಇದೆ. ನೀವು ಯಾವಾಗಲಾದ್ರೂ ಬರ್ಬೋದು. ಮೆಸೇಜ್ ನಿಮಗೆ ವಾಟ್ಸಪ್ ಥ್ರೂ, ಇಮೇಲ್ ಇದ್ರೆ, ವಾಟ್ಸಪ್ ಇದ್ರೆ, ಇನ್ಸ್ಟಾಗ್ರಾಮ್ ಯಾವುದೇ ಇದ್ರೂ ಕೂಡ ನಿಮಗೆ ಡೀಟೇಲ್ಸ್ ಶೇರ್ ಮಾಡ್ತಾರೆ. ಓಕೆ, ಇಮೇಜಸ್ ಬೇಕಾ, ನಿಮ್ಗೆ ಯಾವ ರೀತಿ, ನಿಮ್ಗೆ ಏನಾದರೂ ಡೌಟ್ಸ್ ಇದೆಯಾ, ಇಲ್ಲ ನಿಮ್ಗೆ ಯಾವ ರೀತಿ ಕಾನ್ಸೆಪ್ಟ್ ಬೇಕು, ಪ್ರತಿಯೊಂದು ನಾವು ಅದನ್ನು ಶೇರ್ ಮಾಡ್ತೀರಾ. ವಾಟ್ಸಪ್ಪಲ್ಲಾಗಲಿ, ಫೋನಲ್ಲಾಗಲಿ, ಬೈ ಫೋನು, ಬೈ ಇಮೇಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯಾವುದ್ರಲ್ಲಾದ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಏನು ಬೇಕು ಡೀಟೇಲ್ಸ್ ಪ್ರತಿಯೊಂದು ಕೊಡ್ತಾರೆ. ಸೇಲ್ಸ್ ರೆಪ್ರೆಸೆಂಟೇಟಿವ್ ಇರ್ತಾರೆ, ಯಾವಾಗಲೂ ಕೂಡ ಇರ್ತಾರೆ. ಸೂಪರ್ ಸರ್. ಸೊ ವೀಕ್ಷಕರೇ, ಏನು AR ಪೋರ್ಟೇಬಲ್ ಕ್ಯಾಬಿನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದೆ, ಇವರ ನಂಬರ್ ಬರ್ತಾ ಇದೆ, ಅಡ್ರೆಸ್ ಕೊಟ್ಟಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ. ಸ್ವಾಮಿ ಸರ್ ಇರ್ತಾರೆ, ಇಲ್ಲ ಅಂತಂದರೆ ಬೇರೆ ರೆಪ್ರೆಸೆಂಟೇಟಿವ್ ಅಂತೂ ಇಲ್ಲಿ ಇದ್ದೇ ಇರ್ತಾರೆ. ಬರ್ಬೋದು, ಮೀಟ್ ಆಗ್ಬೋದು, ನಿಮ್ಮ ಅಗತ್ಯವನ್ನು ಪೂರೈಸ್ಕೋಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಕಂಟೈನರ್ ಹೋಮ್ಸ್ ಬಟ್ ಪ್ರೀಪ್ಯಾಬ್ ಹೋಮ್ಸ್ಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.